ಸೊ ನೋಡಿ ಇಲ್ಲಿ ಈ ಕೆಳಗಿನಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಮೊದಲು ನಾವು ಇದಕ್ಕೆ ಒಂದು ಎಕ್ಸ್ಪ್ಲನೇಷನ್ ನೋಡ್ತಾ ಹೋದಾಗ ನೋಡಿ ಇದು. ಸೊ ನೋಡಿ ಪೋಷಕಾಂಶ ಅಂತ ಅಂದರೆ ಎಲ್ಲ ಜೀವಿಗಳು ಜೀವಕೋಶ ಎಂಬ ಮೂಲ ಘಟಕದಿಂದ ಆಗಿರ್ತಕ್ಕಂಥದ್ದು. ಆ್ಯಂಡ್ ಜೀವಕೋಶವು ಅನೇಕ ಸಾವಯವ ಸಂಯುಕ್ತಗಳನ್ನು ಹೊಂದಿದ್ದು ಈ ಎಲ್ಲ ಸಂಯುಕ್ತಗಳು ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರ್ತದೆ. ಈ ಮೂಲ ವಸ್ತುಗಳನ್ನು ನಾವು ಪೋಷಕಾಂಶಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಫಸ್ಟ್ಗೆ ನಾವು ಇಲ್ಲಿ ಪೋಷಕಾಂಶ ಅಂದರೆ ಅಂತ ತಿಳ್ಕೊಳ್ಬೇಕಾಗುತ್ತೆ. ಎಲ್ಲ ಜೀವಿಗಳು ಜೀವಕೋಶ ಹೌದಲ್ವಾ. ಸೊ ಜೀವಿಗಳಾಗಿರ್ಬೋದು ಆ್ಯಂಡ್ ಇದರಲ್ಲೂ ಬರ್ತಾ ಹೋಗುತ್ತೆ, ಪ್ಲ್ಯಾಂಟಲ್ಲೂ ಸಹ ಬರ್ತಾ ಹೋಗುತ್ತೆ ಸೆಲ್ ಅಂತ. ಸೊ ಎರಡೂ ಸಹ ಜೀವಕೋಶದಿಂದ ಆಗಿರ್ತಕ್ಕಂಥ ಒಂದು ಘಟಕ. ಆ್ಯಂಡ್ ಜೀವಕೋಶವು ಅನೇಕ ಸಾವಯವ ಸಂಯುಕ್ತಗಳಿಂದ ಆಗಿರ್ತೋ ಈ ಎಲ್ಲ ಸಂಯುಕ್ತಗಳು ಅನೇಕ ಮೂಲ ವಸ್ತುಗಳಿಂದ ಮಾಡಲ್ಪಟ್ಟಿರ್ತವೆ. ಈ ಮೂಲ ವಸ್ತುಗಳನ್ನು ಪೋಷಕಾಂಶಗಳು ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಮೂಲ ವಸ್ತುಗಳು ಅಥವಾ ಪೋಷಕಾಂಶಗಳು ಅಂತ ಹೇಳಿದಾಗ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಲಿಪಿಡ್ಸ್ ಆಗಿರ್ಬೋದು. ಸೊ ಈ ಥರ ಬರ್ತಾ ಹೋಗ್ತವೆ. ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಕಿರು ಪೋಷಕಾಂಶಗಳು ಅಂತ ಎರಡು ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಈ ಕೆಳಗಿನಲ್ಲಿ ಒಂದು ಬೃಹತ್ ಪೋಷಕಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಬನ್, ಕಬ್ಬಿಣ, ಕ್ಲೋರಿನ್ ಮತ್ತು ಮ್ಯಾಂಗನೀಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನ್, ಆಕ್ಸಿಜನ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ರಂಜಕ ಮತ್ತು ಗಂಧಕ ಇದು ಬೃಹತ್ ಪೋಷಕಾಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೋಷಕಾಂಶಗಳಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾರ್ಬನ್ ಅಂತಕ್ಕಂಥದ್ದು ಬೃಹತ್ ಪೋಷಕಾಂಶವನ್ನು ಹೊಂದಿರತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ನಮ್ಗೆ ಏನಾಗುತ್ತೆ, ಆಪ್ಷನ್ ಎ ಎಂದೇ ಇದು ಅತಿ ಹೆಚ್ಚು ಅಥವಾ ಬೃಹತ್ ಪೋಷಕಾಂಶವನ್ನು ಹೊಂದಿರತಕ್ಕಂಥ ಒಂದು ಪೋಷಕಾಂಶ ಆಗಿರೋದ್ರಿಂದ ಆನ್ಸರ್ ಬಂದು ಆಪ್ಷನ್ ಎ ಕಾರ್ಬನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಈ ಕೆಳಗಿನಲ್ಲಿ ಒಂದು ಕಿರು ಪೋಷಕಾಂಶವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನೋಟ್ ಮಾಡ್ಕೊಳ್ತಾ ಹೋಗಿ ಬೃಹತ್ ಪೋಷಕಾಂಶ ಯಾವುದ್ಯಾವುದು ಆ್ಯಂಡ್ ಸೂಕ್ಷ್ಮ ಪೋಷಕಾಂಶ ಯಾವುದ್ಯಾವುದು ಅಂತ. ಸೊ ನೋಟ್ ಮಾಡ್ಕೊಳ್ತಾ ಹೋಗಿ ಇಲ್ಲಿ ಅಂತ ಹೇಳಿದ್ರೆ ಸೂಕ್ಷ್ಮ ಪೋಷಕಾಂಶ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಒಂದು ಪೋಷಕಾಂಶಗಳು. ಸೊ ಅತಿ ಹೆಚ್ಚು ಪೋಷಕಾಂಶ ಅಂದರೆ ನಮ್ಮ ಬಾಡಿಗೆ ಅಥವಾ ದೇಹಕ್ಕೆ ಏನು ಬೇಕೋ ಅತಿ ಹೆಚ್ಚಾಗಿ ಅದನ್ನು ನಾವು ಬೃಹತ್ ಪೋಷಕಾಂಶ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರೋದನ್ನು ನಾವು ಸೂಕ್ಷ್ಮ ಪೋಷಕಾಂಶ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀವು ಎರಡೂ ನೋಟ್ ಮಾಡ್ಕೊಳ್ಬೇಕಾಗುತ್ತೆ, ಬೃಹತ್ ಮತ್ತು ಸೂಕ್ಷ್ಮ ಎರಡೂ ನೋಟ್ ಮಾಡ್ಕೊಳ್ಳಿ. ಇದೇ ಥರ ಕ್ವಶನ್ಸ್ಗಳನ್ನ USL ಕೇಳ್ತಾ ಹೋಗೋದು. ಸೊ ನೋಡಿರಿ ಸೂಕ್ಷ್ಮ ಪೋಷಕಾಂಶ ಅಂತ ಹೇಳಿದಾಗ ಕಬ್ಬಿಣ, ಸತು, ಕ್ಲೋರಿನ್, ಮ್ಯಾಂಗನೀಸ್, ತಾಮ್ರ ಮತ್ತು ಬೋರಾನ್ ಇವು ಬಂದು ನಮ್ಮ ಬಾಡಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ನಾವು ನೋಡ್ತಾ ಹೋದಾಗ ಇದಕ್ಕೆ ಸೊ ನೋಡಿ ಕೊಟ್ಟಿದ್ದಾರೆ ಪೊಟ್ಯಾಷಿಯಂ, ನೈಟ್ರೋಜನ್, ಆಕ್ಸಿಜನ್, ಸತು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಡಿ ಸತು ನಮ್ಮ ಬಾಡಿಗೆ ಬೇಕಾಗಿರ್ತಂಥ ಅತಿ ಕಡಿಮೆ ಪ್ರಮಾಣದ ಪೋಷಕಾಂಶ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಕಾರ್ಬೋಹೈಡ್ರೇಟ್ಗಳಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು? 2:1, 1:2, 3:1, 1:3 ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇದಕ್ಕೆ ಆನ್ಸರ್ ನೋಡ್ತಾ ಹೋದಾಗ ನೋಡಿ ಸೊ ಇದೆಲ್ಲ ಬಂದು ಆಹಾರಕ್ಕೆ ಸಂಬಂಧಪಟ್ಟಂಥ ನಿಮಗೆ ಮೇಯ್ನು ಕಂಟೆಂಟ್ ನಾನು ಹೇಳಿದಾಗೆ ಸಿಲೆಬಸ್ಗೆ ತಕ್ಕಂತೆ ನಾವು ಇಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಆಹಾರ ಘಟಕಗಳನ್ನು ನಾವು 3 ವಿಧಗಳಾಗಿ ವಿಂಗಡಿಸ್ತೀವಿ. ಇಲ್ಲಿ ಶಕ್ತಿ ಉತ್ಪಾದಕಗಳು, ದೇಹ ನಿರ್ಮಾಣಕಗಳು ಆ್ಯಂಡ್ ನಿಯಂತ್ರಕಗಳು ಅಂತ ಹೇಳ್ತೀವಿ. ಶಕ್ತಿ ಉತ್ಪಾದಕಗಳು ಅಂತ ಹೇಳಿದರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳನ್ನು ಇಲ್ಲಿ ಕೊಡ್ತಾರೆ. ಯಾವುದೋ ಒಂದು ಲಾಸ್ಟ್ 2015 ಪೇಪರಲ್ಲಿ ಕೊಟ್ಟಿದ್ರು, 3 ಕ್ವಶನ್ ಕೊಟ್ಟಿದ್ರು ಇದೆ ಇದ್ರ ಮೇಲೆ. ಶಕ್ತಿ ಉತ್ಪಾದಕಗಳು ಯಾವುದು, ನಿಯಂತ್ರಕಗಳು ಯಾವುದು, ಸೊ ಈ ಥರ 3 ಕ್ವಶನ್ಸ್ನ ಕೊಡ್ತಾ ಹೋಗಿದ್ರು. ಸೊ ಅದರ ಜೊತೆಗೆ ಇದನ್ನು ನೋಡ್ಕೊಳ್ತಾ ಹೋದರೆ ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಶಕ್ತಿ ಉತ್ಪಾದಕಗಳು ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ಸ್ಗಳು ಮತ್ತು ಲಿಪಿಡ್ಸ್ಗಳನ್ನ ನಾವು ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಅದು ಬಂದು ಬಾಡಿಗೆ ಏನು ಬೇಕು ಅಂತ ಹೇಳಿದ್ರೆ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತೀವಿ. ಬಾಡಿಗೆ ಎನರ್ಜಿನ ಒದಗಿಸಿ ಕೊಡ್ತಕ್ಕಂಥ ಫುಡ್ಗಳು ಅಥವಾ ಕಾರ್ಬೋಹೈಡ್ರೇಟ್ಸ್ ಮತ್ತು ಲಿಪಿಡ್ಸ್ಗಳು. ಆ್ಯಂಡ್ ದೇಹ ನಿರ್ಮಾಣಕಗಳು ಅಂತ ಹೇಳಿದರೆ ಬಾಡಿ ಬಿಲ್ಡಿಂಗ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಪ್ರೋಟೀನ್ಸ್ಗಳನ್ನ ನಾವು ಮೇಯ್ನಾಗಿ ಪ್ರೋಟೀನನ್ನು ದೇಹ ನಿರ್ಮಾಣಕಾರರು ಅಥವಾ ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಪ್ರೋಟೀನ್, ಖನಿಜಗಳು ಮತ್ತು ನೀರು ಪ್ರಮುಖ ಪೋಷಕಾಂಶಗಳು. ಸೊ ನಿಮಗೆ ಇಲ್ಲಿ ಪ್ರೋಟೀನ್ಗಳ ಒಂದು ಆಪ್ಷನ್ ಕೊಟ್ಟರು ಸಹ ನೀವು ಆನ್ಸರ್ನ ಆಯ್ಕೆ ಮಾಡಬೇಕಾಗುತ್ತೆ ಪ್ರೋಟೀನ್ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ನಿಯಂತ್ರಕಗಳು. ಸೊ ಈ ನಿಯಂತ್ರಕಗಳು ಯಾವುದು ಅಂತ ಹೇಳಿದ್ರೆ ಜೀವಸತ್ವ, ವಿಟಮಿನ್ಸ್ ಆಗಿ ಕೇಳಿರ್ಬೋದು ನೀವು. ABCD ಇಂತಕ್ಕಂಥದ್ದು, K ಅಂತಕ್ಕಂಥದ್ದು ಯಾವುದು ವಿಟಮಿನ್ಸ್ ಬರುತ್ತೋ ಅದನ್ನು ನಾವು ನಿಯಂತ್ರಕಗಳು ಅಂತ ಕರಿತಾ ಹೋಗ್ತೀವಿ. ಸೊ ಇವು ಬಂದು ಖನಿಜಗಳು. ಇವು ಜೀವಿಯ ಜೈವಿಕ ಚಟುವಟಿಕೆಗಳನ್ನು ಸುಸಂಘಟಿತವಾಗಿ ನಿಯಂತ್ರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಸೊ ಇದಂತೂ ವೆರಿ ಇಂಪಾರ್ಟೆಂಟು. ಶಕ್ತಿ ಉತ್ಪಾದಕಗಳು, ದೇಹ ನಿರ್ಮಾಣಕಾರಗಳು ಮತ್ತು ನಿಯಂತ್ರಕಗಳು. ಸೊ ಈ 3 ಸಹ ನೋಡ್ಕೊಳ್ತಾ ಹೋಗಿ ಇದರ ಜೊತೆಗೆ ನೀವು. ಆ್ಯಂಡ್ ಇಲ್ಲಿ ನಾವು ನೋಡಿದಾಗೆ ಕ್ವಶನ್ ಏನಿತ್ತು, ಕಾರ್ಬೋಹೈಡ್ರೇಟ್ಸಲ್ಲಿ ಇರ್ತಕ್ಕಂಥ ಒಂದು ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಪ್ರಮಾಣ ಎಷ್ಟು ಅಂತ ಇತ್ತು. ಸೊ 2:1, ಹೈಡ್ರೋಜನ್ ಬಂದು 2, ಆಕ್ಸಿಜನ್ ಬಂದು 1. ಆ್ಯಂಡ್ ಇಲ್ಲಿ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇದು ಯಾವ ಒಂದು ಗುಂಪಿಗೆ ಸೇರುತ್ತೆ ಅಂತ ಕೇಳಿದರೆ
CHO ಗುಂಪು ಬರುತ್ತೆ, COOH ಗುಂಪು ಬರುತ್ತೆ, ಮತ್ತು NH2 ಅಂತಕ್ಕಂಥ ಒಂದು ಗುಂಪು ಬರುತ್ತೆ. ಸೊ ಈ ಥರ ನೋಡ್ತಾ ಹೋದಾಗ ಇದು CHO ಅಂತಕ್ಕಂಥ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಆಗ್ತಾ ಹೋಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಆಲ್ EVSಗೆ ಬರ್ತಕ್ಕಂಥ ಚಾಪ್ಟರ್ಗಳು ಏನಿದೆ ಕಂಟೆಂಟ್ ಅದರ ಬೇಸಿಸ್ ಮೇಲೆ ಇಲ್ಲಿ ನಾವು ಮಾಡ್ತಾ ಹೋಗ್ತಿರೋದು. ಸೊ ಹಾಗೆ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ, ಯಾವುದನ್ನು ಮಿಸ್ ಮಾಡ್ತಾ ಹೋಗ್ಬೇಡಿ. ಜಸ್ಟ್ ಕೊಡೋದು ನಿಮಗೆ 15 ಮಾರ್ಕ್ಸು ಒಂದು ಕಂಟೆಂಟ್ ಮೇಲೆ, ಇನ್ನು 15 ಬಂದು ಪೆಡಗಾಗಿ ಇಶ್ಯೂಸ್ ಮೇಲೆ ಕೊಡ್ತಾ ಹೋಗ್ತಾರೆ. ಬಟ್ 15 ಮಾರ್ಕ್ಸನ್ನು ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕಂಟೆಂಟ್ ಬೇಸಿಸ್ ಮೇಲೆ ನಾವು ನೋಡ್ತಾ ಹೋಗೋಣ. ಸೊ ಈಗ ನಮಗೆ ಆನ್ಸರ್ ಗೊತ್ತೈತೆ, ಹೈಡ್ರೋಜನ್ 2 ಮತ್ತು ಆಕ್ಸಿಜನ್ 1 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತದೆ. ಸೊ ಹಾಗಾಗಿ ಆನ್ಸರ್ ಬಂದಾಗ ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಎ 2:1. ಸೊ ಆನ್ಸರ್ಸ್ ಗೊತ್ತಿರೋರು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು. ಓಕೆ, ಆನ್ಸರ್ ಗೊತ್ತಿರೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ನಾಲ್ಕನೇ ಕ್ವಶನ್ ಹೀಗಿದೆ: 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಓಕೆ 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಎಷ್ಟು ಅಂತ ಕೇಳಿದರೆ, 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗುವ ಶಕ್ತಿಯ ಪ್ರಮಾಣ ಎಷ್ಟು? ಸೊ ಆನ್ಸರ್ಸ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆನ್ಸರ್ಸ್ನ ನೋಡಿ ಹಾಕಿ. ಸೊ ತಪ್ಪಾದರೆ ಇಟ್ಸ್ ಓಕೆ, ಪರವಾಗಿಲ್ಲ, ಆನ್ಸರ್ಸ್ನ ಸರಿ ಮಾಡ್ಕೊಳ್ತಾ ಹೋಗಬಹುದು. ಪವಿತ್ರ ಪೂರಡ್ ಆನ್ಸರ್ ಬಂದು 1.7 kg ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ ಸಂಪೂರ್ಣ ದಹಿಸಿ ಬಿಡುಗಡೆ ಆಗ್ತಕ್ಕಂಥ ಶಕ್ತಿಯ ಪ್ರಮಾಣ ಬಂದು 1.7 kg. ಆನ್ಸರ್ಸ್ ಕಳಿಸಿ, ಗೊತ್ತಿದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ, ತಪ್ಪಾದರೂ ಪರವಾಗಿಲ್ಲ, ಸರಿ ಆದರೂ ಪರವಾಗಿಲ್ಲ, ಆನ್ಸರ್ನ ಮೆನ್ಷನ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಸೊ ನೋಡಿ ಇಲ್ಲಿ ಇದರ ಒಂದು ಕಾರ್ಬೋಹೈಡ್ರೇಟ್ಸಿನ ಸೂತ್ರ ಬಂದು CnH2O. ಎನ್ ಅಂತಕ್ಕಂಥದ್ದು ಇಲ್ಲಿ ಎನ್ ಅಂದರೆ ಕಾರ್ಬನ್ ಪರಮಾಣುಗಳ ಸಂಖ್ಯೆ ಅಂತ ಹೋಗುತ್ತೆ. ಈ ಒಂದು ಸೂತ್ರದ ಪ್ರಕಾರ ಇಲ್ಲಿ ನಾವು ಕಾರ್ಬೋಹೈಡ್ರೇಟ್ಸ್ಗಳೇನಿದೆ ಸೊ ಅದನ್ನು ನಾವು ಕಂಡುಹಿಡಿತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿದ್ರು 1 ಗ್ರಾಮ್ನಷ್ಟು ಕಾರ್ಬೋಹೈಡ್ರೇಟ್ಸ್ ಎಷ್ಟು ಅಂತ 1.7 kgಗಳಷ್ಟು ಶಕ್ತಿಯನ್ನು ಬಿಡುಗಡೆನ ಮಾಡ್ತಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಇದರ ಬಗ್ಗೆ ನಾವು ನೋಡ್ತಾ ಹೋದಾಗ ನೋಡಿ 6 ಇಂಗಾಲದ ಪರಮಾಣುಗಳನ್ನು ಹೊಂದಿರುವ ಕಾರ್ಬೋಹೈಡ್ರೇಟನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಗ್ಲೂಕೋಸ್, ರೈಬೋಸ್, ಹೆರಿಥ್ರೋಸ್, ಹೆಪ್ಟಲೋಸ್. ಸೊ ನೋಡಿ ಇಲ್ಲಿ 6 ಇಂಗಾಲ, ಇಟ್ ಮೀನ್ಸ್ C6 ಅಂತಕ್ಕಂಥದ್ದು ಬರಬೇಕು. ಇಲ್ಲಿ ಇಂಗಾಲ ಅಂದರೆ ಕಾರ್ಬನ್ನು, C6 ಇಟ್ ಮೀನ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದಾಗ CHO ನಾವು ನೋಡಿದ್ವಿ ಅಲ್ವಾ. ಸೊ ಲಾಸ್ಟ್ ಇದರಲ್ಲಿ ಅದರ ಒಂದು ಫಾರ್ಮುಲಾ ಅಂತ ಹೇಳಿದಾಗ ನೋಡಿ CHO ಗ್ರೂಪಿಗೆ ಸೇರ್ತಕ್ಕಂಥದ್ದು ಅಂತ ಹೇಳಿದ್ವಿ. ಇಲ್ಲಿ ಕಾರ್ಬನ್ಗಳ ಸಂಖ್ಯೆ 6 ಅಂತಕ್ಕಂಥದ್ದು ಬರ್ತಕ್ಕಂಥ ಒಂದು ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಗ್ಲೂಕೋಸ್, ರೈಬೋಸ್, ಹೆರಿಥ್ರೋಸ್ ಆ್ಯಂಡ್ ಹೆಪ್ಟಲೋಸ್ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇದಕ್ಕೆ ನಾವು ಆನ್ಸರ್ ನೋಡ್ತಾ ಹೋದಾಗ ನೋಡಿ ಗ್ಲೂಕೋಸ್ ಅಂತಕ್ಕಂಥದ್ದು C6H12O6 ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ರೈಬೋಸ್ ಇಸ್ C5H10O5, ಹೆರಿಥ್ರೋಸ್ ಇಸ್ C4H8O4, ಹೆಪ್ಟೋಸ್ ಇಸ್ C7H14O7. ಸೊ ಇಲ್ಲಿ ಕೇಳೋದೇನು, ಕಾರ್ಬನ್ನ ಒಂದು 6 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥ ಪರಮಾಣು ಯಾವುದು ಅಂತ ಕೇಳಿದರೆ ಇಂಗಾಲ 6 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥದ್ದು ನಾವು ನೋಡಿದ್ವಿ. ಇಲ್ಲಿ C6 ಯಾವ್ದು ಬಂತು, ಗ್ಲೂಕೋಸ್ C6H12O6 ಅಂತಕ್ಕಂಥದ್ದು ಗ್ಲೂಕೋಸ್ಗೆ ಸಂಬಂಧಪಟ್ಟಂತೆ 6 ಕಾರ್ಬನ್ಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ಆನ್ಸರ್ ಬಂದು ಮ್ಯಾಮ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇವೆ ಮಾಹಿತಿ ಇಲ್ಲನಾ? ಹೌದು. ಸೊ EVSಗೆ ಸಂಬಂಧಪಟ್ಟಂತೆ ಇದು ಕಂಟೆಂಟ್ಗೆ ಏನಿದೆ TET ಪೇಪರ್ ಬಂದು ಸೊ ಆ ಒಂದು ಪಠ್ಯಕ್ರಮಕ್ಕೆ ಅನುಗುಣವಾಗಿ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸು ಮತ್ತು ಕ್ವಶನ್ಸ್ಗಳು ಎರಡೂ ಸಹ ಜೊತೆಲೇ ತೊಗೊಂಡು ಹೋಗೋಣ. ಬರೀ ಪಾಠನೇ ಕೇಳ್ತಾ ಇದ್ದರೆ ಸೊ ಸ್ವಲ್ಪ ಬೋರ್ ಆಗ್ಬೋದು. ಆನ್ಸರ್ನ ಜೊತೆಗೆ ಎಕ್ಸ್ಪ್ಲನೇಷನ್ ಸಹ ತೊಗೊಂಡೋದ್ರೆ ನಮಗೂ ಸಹ ಯೂಸ್ ಆಗುತ್ತೆ. ಆ್ಯಂಡ್ ಕೇಳೋದಕ್ಕೂ ಸ್ವಲ್ಪ ಆನ್ಸರ್ ಮಾಡೋದಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಹೌದು, ಸೈನ್ಸ್ಗೂ ಸಹ ಇದು EVS ಅಂತ ಹೇಳಿದಾಗಲ್ಲಿ ಸೈನ್ಸ್ಗೆ ಮೇಯ್ನಾಗಿ ಬರ್ತಕ್ಕಂಥದ್ದು. ಸೈನ್ಸ್ ಆ್ಯಂಡ್ ಸೋಷಿಯಲ್ಲು ಬರ್ತಾ ಹೋಗುತ್ತೆ, ಬಟ್ ಮೇಯ್ನಾಗಿ ಸೈನ್ಸಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು. ಸೊ ಸೈನ್ಸ್ಗೂ ಸಹ ಸಂಬಂಧಪಡುತ್ತೆ ಆ್ಯಂಡ್ EVSಗೂ ಸಹ ಇದು ಹಾಡಾಗ್ತಾ ಹೋಗುತ್ತೆ.
ಸೊ ಇಲ್ಲಿ ಕೆಮಿಕಲ್ ಕೇಳಿದರೆ C6 ಅಂತ ನಾವು ನೋಡಿದ್ವಿ. ಅದರ ಜೊತೆಗೆ ನೀವು ರೈಬೋಸ್, ಹೆರಿಥ್ರೋಸ್, ಹೆಪ್ಟೋಸ್ ಏನು ಕೊಟ್ಟಿದ್ರೆ ಸೊ ಇದರ ಫಾರ್ಮುಲಾವನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ C5 ಕಾರ್ಬನನ್ನು 5 ಕಾರ್ಬನ್ಗಳ ಪರಮಾಣುಗಳನ್ನು ಹೊಂದಿರತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ ಕೇಳಿದ್ರು ಕೇಳ್ಬೋದು, ಅಥವಾ 4 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥ ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತ ಕೇಳ್ಬೋದು, ಅಥವಾ ಕಾರ್ಬನ್ 7 ಪರಮಾಣುಗಳನ್ನು ಹೊಂದಿರತಕ್ಕಂಥದ್ದು ಒಂದು ಕಾರ್ಬೋಹೈಡ್ರೇಟ್ಸ್ ಯಾವುದು ಅಂತಲೂ ಸಹ ಕೇಳ್ತಾ ಹೋಗ್ಬೋದು. ಓಕೆ, ಸೊ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಸೊ ಆನ್ಸರ್ ಗೊತ್ತಾಯಿತು, ಗ್ಲೂಕೋಸ್ C6H12O6 ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಲ್ಯಾಕ್ಟೋಸ್ ಈ ಕೆಳಗಿನ ಶರ್ಕರಗಳಿಂದಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಬುಕ್ಕನ್ನು EVSನ ರೆಫರ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ, EVS ಆಗಿರ್ಬೋದು, ಯಾವುದೇ ಬುಕ್ಸ್ ಆಗಿರ್ಬೋದು, ನೀವು ಒಂದು ಬುಕ್ಸ್ನ ರೆಫರ್ ಮಾಡೋದ್ರಿಂದ ನಮಗೆ ಎಲ್ಲ ಮಾಹಿತಿನೂ ಸಿಗೋದಿಲ್ಲ. ಸೊ ಆಲ್ಮೋಸ್ಟ್ ಅರೌಂಡ್ ನಮ್ಗೆ ಎಷ್ಟು ಕಂಟೆಂಟ್ ಸಿಗ್ತಾ ಹೋಗುತ್ತೋ, ಸೊ ಯೂಟ್ಯೂಬ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಸರ್ಚ್ ಮಾಡೋದಾಗಿರ್ಬೋದು, ಅಥವಾ ನೀವು ಪ್ರೀವಿಯಸ್ ಪೇಪರ್ಸ್ನ ಬಿಡಿಸೋದಾಗಿರ್ಬೋದು, ಆ್ಯಂಡ್ ಬುಕ್ಸ್ಗಳನ್ನ ಓದೋದಾಗಿರ್ಬೋದು, ಆ್ಯಂಡ್ NCERT ಬುಕ್ಸ್ಗಳು ಏನು ಬರುತ್ತೋ ಸೊ 1 to 5th 1 to ಬರೋದಿಲ್ಲ, 4th 5th ಅನ್ನು ತೊಗೊಳ್ಬಹುದು. ಸೊ 6th 7th 8th ಸೊ ಆಲ್ಮೋಸ್ಟ್ ಅಷ್ಟು ಬುಕ್ಸ್ಗಳನ್ನ ನೀವು ರೆಫರ್ ಮಾಡಲೇಬೇಕಾಗುತ್ತೆ. ನಾವು ಒಂದು ಬುಕ್ಸ್ನ ಓದಿ ಎಲ್ಲ ಕಂಟೆಂಟ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಅದರಲ್ಲಿ ಎಲ್ಲ ಸಿಲೆಬಸ್ನ ಕವರ್ ಮಾಡ್ತೀವಿ ಅಂತಕ್ಕಂಥದ್ದು ತಪ್ಪು ಮಾಹಿತಿ. ಸೊ ಹಾಗಾಗಿ ನಾವು ಒಂದು ಬುಕ್ಸ್ನ ರೆಫರ್ ಮಾಡೋ ಬದಲು ಆಲ್ಮೋಸ್ಟ್ ಅರೌಂಡ್ ಎಷ್ಟು ಸಾಧ್ಯನೋ ಅಷ್ಟು ಬುಕ್ಸ್ಗಳನ್ನ ನಾವು ರೆಫರ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಲ್ಯಾಕ್ಟೋಸ್ ಈ ಕೆಳಗಿನ ಶರ್ಕರಗಳಿಂದಾಗಿದೆ ಅಂತ ಕೊಟ್ಟಿದ್ದಾರೆ. ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಪ್ಲಸ್ ಮ್ಯಾಲ್ಟೋಸ್ ಅಂತ ಕೊಡ್ತಾ ಹೋಗ್ತಾರೆ. ಫ್ರೆಂಡ್ಸ್, ಲ್ಯಾಕ್ಟೋಸ್ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಮಗೆ ಬರ್ತಕ್ಕಂಥದ್ದು ಈ ಹಾಲಿನ ಒಂದು ಪ್ರಾಡಕ್ಟ್ ಉತ್ಪನ್ನಗಳು ಏನು ಬರ್ತೋ ಅದರಲ್ಲಿ ಮೇಯ್ನಾಗಿ ನಮಗೆ ಲ್ಯಾಕ್ಟೋಸ್ ಕಂಡು ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ನಾವು ನೋಡ್ತಾ ಹೋದಾಗ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ ಏನಿದೆ, ಸುಕ್ರೋಸ್ ಅಂತಕ್ಕಂಥದ್ದು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಅಂತಕ್ಕಂಥ ಒಂದು ಮಿಶ್ರಣ ಆಗಿರುತ್ತೆ. ಇಟ್ ಮೀನ್ಸ್ ಫ್ರಕ್ಟೋಸ್ ಅಂತಕ್ಕಂಥದ್ದು ಮೇಯ್ನಾಗಿ ನಮಗೆ ಫ್ರೂಟ್ಸಲ್ಲಿ ಹಣ್ಣುಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಫ್ರಕ್ಟೋಸು. ಆ್ಯಂಡ್ ಲ್ಯಾಕ್ಟೋಸ್ ಮೀನ್ಸ್ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸು, ಮಾಲ್ಟೋಸ್ ಬಂದು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸು. ಸೊ ಇಲ್ಲಿ ನಮ್ಗೆ ಕೇಳಿದ ಕ್ವಶನ್ ಏನು, ಲ್ಯಾಕ್ಟೋಸು. ಸೊ ಲ್ಯಾಕ್ಟೋಸ ಒಂದು ಇದು ಬಂದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್, ಆಪ್ಷನ್ ಬಿ ಇಸ್ ದ ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಬೆನೆಡಿಕ್ಟ್ ದ್ರಾವಣವು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಬೆನೆಡಿಕ್ಟ್ ದ್ರಾವಣವನ್ನು ಆಹಾರದಲ್ಲಿರುವ ಈ ಅಂಶವನ್ನು ಕಂಡುಹಿಡಿಯಲು ಬಳಸುತ್ತಾರೆ. ಪಿಷ್ಟ, ಶರ್ಕರ, ಕೊಬ್ಬು, ಪ್ರೋಟೀನ್. ಸೊ ನೋಡಿ, ಇಲ್ಲಿ ಬೆನೆಡಿಕ್ಟ್ ಅಂತಕ್ಕಂಥದ್ದು ಒಂದು ಪರೀಕ್ಷೆ. ಈ ಒಂದು ಬೆನೆಡಿಕ್ಟ್ ದ್ರಾವಣವನ್ನು ಯೂಸ್ ಮಾಡಿಕೊಂಡು ಯಾವ ಆಹಾರದಲ್ಲಿರ್ತಕ್ಕಂಥ ಒಂದು ಪಿಷ್ಟ ಎಷ್ಟಿದೆ, ಅಥವಾ ಶರ್ಕರ ಇದೆಯಾ, ಕೊಬ್ಬಿದೆಯಾ, ಪ್ರೋಟೀನ್ ಇದೆಯಾ, ಯಾವ ಒಂದು ಕಂಟೆಂಟ್ ಅದರೊಳಗಿದೆ ಅಂತಕ್ಕಂಥದ್ದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಸೊ ನೋಡಿ, ಇಲ್ಲಿ ನಾವು ಬೆನೆಡಿಕ್ಟ್ ದ್ರಾವಣವನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ಗಳನ್ನು ಪರೀಕ್ಷೆ ಮಾಡೋದಕ್ಕೆ. ಅದರಲ್ಲೂ ಸಹ ಬೆನೆಡಿಕ್ಟ್ ದ್ರಾವಣವನ್ನು ಏನಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಶರ್ಕರವನ್ನು ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಈ ಒಂದು ಬೆನೆಡಿಕ್ಟ್ ದ್ರಾವಣವನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಅಯೋಡಿನ್ ಪರೀಕ್ಷೆಯನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಪಿಷ್ಟ, ಆಹಾರದಲ್ಲಿ ಪಿಷ್ಟದ ಅಂಶ ಇರ್ತಕ್ಕಂಥದ್ದನ್ನು ನಾವು ಕಂಡುಹಿಡ್ಕೊಳ್ಳೋದಕ್ಕೆ ಅಯೋಡಿನ್ ಪರೀಕ್ಷೆಯನ್ನು ಮಾಡ್ತಾರೆ. ಶರ್ಕರನ ಒಂದು ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಬೆನೆಡಿಕ್ಟ್ ದ್ರಾವಣವನ್ನು ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ. ಸೊ ಇದು ಮೇಯ್ನು. ಆ್ಯಂಡ್ ನೆಕ್ಸ್ಟು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಫಾರ್ಮೇಷನ್ ಸಹ ಇದೆ, ನೀವು ಇದನ್ನು ಸಹ ನೋಡ್ಕೊಳ್ತಾ ಹೋಗ್ಬೋದು, ಯಾಕಂದರೆ ಎಕ್ಸಾಮಲ್ಲಿ ಇದನ್ನು ಸಹ ಕೇಳ್ತಾ ಹೋಗ್ತಾರೆ. ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಅಂತ ಅಂದರೆ ಪ್ರೋಟೀನ್ ಪರೀಕ್ಷೆಯನ್ನು ಮಾಡ್ತಾರೆ. ಸೊ ಇದು ಕಾರ್ಬೋಹೈಡ್ರೇಟ್ ಪರೀಕ್ಷೆ ಆಯಿತು. ಪಿಷ್ಟ ಮತ್ತು ಶರ್ಕರ ಏನಿದೆ ಇದು ಬಂದು ಕಾರ್ಬೋಹೈಡ್ರೇಟ್ನ ಪರೀಕ್ಷೆ. ಆ್ಯಂಡ್ ಅದರ ಜೊತೆಗೆ ಪ್ರೋಟೀನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂಥದ್ದು ಬೈ ರೇಟ್ ಪರೀಕ್ಷೆ ಅಂತಕ್ಕಂಥದ್ದು, ಆಹಾರದಲ್ಲಿ ಪ್ರೋಟೀನ್ ಅಂಶ ಇರುವುದನ್ನು ಪತ್ತೆ ಮಾಡೋದಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಸೊ ಹಾಗಾಗಿ ಬೈರೇಟ್ ಪರೀಕ್ಷೆ ಬಂದು ಪ್ರೋಟೀನ್ ಪರೀಕ್ಷೆ ಅಂತಕ್ಕಂಥದ್ದು ಒಂದು ಪರೀಕ್ಷೆಯ ಮೂಲಕ ಪ್ರೋಟೀನ್ ಪರೀಕ್ಷೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬೈರೇಟ್ ಪರೀಕ್ಷೆಯನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮಗೆ 3 ಪಾಯಿಂಟ್ ಅರ್ಥ ಆಯಿತು. ಏನಂತಂದರೆ ಪಿಷ್ಟಗೋಸ್ಕರ ಅಯೋಡಿನ್ ಪರೀಕ್ಷೆ, ಶರ್ಕರ ಬಂದು ಬೆನೆಡಿಕ್ಟ್ ದ್ರಾವಣ ಪರೀಕ್ಷೆ, ಪ್ರೋಟೀನ್ ಪರೀಕ್ಷೆ ಬಂದು ಬೈರೇಟ್ ಪರೀಕ್ಷೆ ಅಂತಕ್ಕಂಥದ್ದನ್ನ ಪ್ರೋಟೀನ್ ಇರುವಿಕೆಯನ್ನು ಪತ್ತೆ ಹಚ್ಚೋಸ್ಕೋಸ್ಕರ ಫೈಂಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇಷ್ಟು ಬಂದು 3 ಪರೀಕ್ಷೆಗಳಾಯಿತು. ಸೊ ಈಗ ನಮ್ಗೆ ಅರ್ಥ ಆಗೈತೆ ಇಲ್ಲಿ ಬೆನೆಡಿಕ್ಟ್ ದ್ರಾವಣ ಏನಕ್ಕೆ ಯೂಸ್ ಮಾಡ್ತಾನೆ, ಶರ್ಕರ ಅಂತಕ್ಕಂಥ ಒಂದು ಇದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಈ ಕೆಳಗಿನಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳನ್ನು ಗುರುತಿಸಿ. ಲಿಯೋಲೆನಿಕ್ಸ್ ಆಮ್ಲ, ಗ್ಲೈಸಿನ್, ಹೈಡ್ರೋಕ್ಲೋರಿಕ್ ಆಮ್ಲ,
ಸ್ಟೀರಿಕ್ ಆಮ್ಲ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲಗಳು, ಇಟ್ ಮೀನ್ಸ್ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕ ಕೊಬ್ಬಿನ ಆಮ್ಲಗಳು ಮತ್ತು ನಮ್ಮ ಬಾಡಿಗೆ ಬೇಡದೇ ಇರತಕ್ಕಂಥ ಅನಾವಶ್ಯಕ ಕೊಬ್ಬಿನ ಆಮ್ಲಗಳು ಅಂತ 2 ಟೈಪಲ್ಲಿ ಬರ್ತಾ ಹೋಗುತ್ತೆ. ಸೊ ಅವಶ್ಯಕ ಮತ್ತು ಅನಾವಶ್ಯಕ. ಸೊ ನೋಡಿ ಇಲ್ಲಿ ಓಕೆ, ಓಕೆ. ಸೊ ಇಲ್ಲಿ 2 ಟೈಪಲ್ಲಿ ನಮ್ಗೆ ಬರ್ತಾ ಹೋಗುತ್ತೆ. ಅವಶ್ಯಕ ಕೊಬ್ಬಿನ ಆಮ್ಲಗಳು ಅಂದರೆ ಬಾಡಿಗೆ ಯಾವುದು ಇಂಪಾರ್ಟೆಂಟ್ ಇರುತ್ತೋ ಸೊ ಅದನ್ನು ಅವಶ್ಯಕ ಕೊಬ್ಬಿನ ಆಮ್ಲಗಳು ಅಂತ ಹೇಳ್ತೀವಿ. ಅನಾವಶ್ಯಕ ಅಂತ ಹೇಳಿ ಬಾಡಿಗೆ ಜಾಸ್ತಿ ಯಾವ್ದು ಬೇಕಿಲ್ವೋ ಅದನ್ನು ಅನಾವಶ್ಯಕ ಕೊಬ್ಬಿನ ಆಮ್ಲಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದರಲ್ಲಿ ನಾವು ನೋಡ್ತಾ ಹೋದಾಗ ಸೊ ಏನಿದೆ ಲಿಯೋಲೇನಿಕ್ಸ್ ಆಮ್ಲ ಅಂತಕ್ಕಂಥದ್ದು ಇದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಬಾಡಿಗೆ. ಸೊ ಗ್ಲೈಸಿನ್, ಹೈಡ್ರೋಕ್ಲೋರಿನ್ ಆಮ್ಲ, ಸ್ಟೀರಿಕ್ ಆಮ್ಲ ಅಂತಕ್ಕಂಥದ್ದು ಬಾಡಿಗೆ ಅತಿ ಕಡಿಮೆಯಲ್ಲಿ ಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸೊ ಇದರ ಜೊತೆ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಈ ಕೆಳಗಿನಲ್ಲಿ ಅನಾವಶ್ಯಕ ಕೊಬ್ಬಿನ ಆಮ್ಲವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಇಲ್ಲಿ ಗ್ಲೈಸಿನ್ ಅಂತಕ್ಕಂಥದ್ದು ಅವಶ್ಯಕ ಕೊಬ್ಬಿನ ಆಮ್ಲ ಅಲ್ಲ ಅಂದಮೇಲೆ ಅದು ಅನಾವಶ್ಯಕ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ ಏನಿದೆ ಇದು ಬಂದು ಅನಾವಶ್ಯಕ ಕೊಬ್ಬಿನ ಆಮ್ಲಗಳು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ನೋಡಿ ಇಲ್ಲಿ ಅವಶ್ಯಕ ಕೊಬ್ಬಿನ ಆಮ್ಲ ಅಂತ ಹೇಳಿದಾಗ ಲಿನೋಲೇಯಿಕ್ ಆಮ್ಲ ಆ್ಯಂಡ್ ಪಾಮೆಂಟಿಕ್ ಆಮ್ಲ, ಹೋಲಿಕ್ ಆಮ್ಲ ಬಂದು ಅವಶ್ಯಕ ಕೊಬ್ಬಿನಾಂಶಗಳು. ಅನಾವಶ್ಯಕ ಅಂತ ಹೇಳಿದಾಗ ಗ್ಲೈಸಿನ್, ಹೈಡ್ರೋಕ್ಲೋರಿನ್ ಆಮ್ಲ, ಸ್ಟೀರಿಕ್ ಆಮ್ಲ ಬಂದು ಅನಾವಶ್ಯಕ ಕೊಬ್ಬಿನ ಆಮ್ಲಗಳು. ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಕೆಳಗಿನಲ್ಲಿ ಸಂಕೀರ್ಣ ಲಿಪಿಡನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪ್ಲಾಸ್ಟೋಲಿಪಿಡು, ಸ್ಪಿಗ್ಮೋಲಿಪಿಡ್, ಲಿಕೋಪ್ರೋಟೀನ್ ಆ್ಯಂಡ್ ಮೇಲಿನ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಫಸ್ಟಿಗೆ ಲಿಪಿಡ್ಗಳ ಬಗ್ಗೆ ನಾವು ಮಾಹಿತಿನ ತೊಗೊಬಿಡೋಣ. ಸೊ ಲಿಪಿಡ್ ಅಂತ ಹೇಳಿದಾಗ ಇದು ಕೊಬ್ಬು ಅಥವಾ ಎಣ್ಣೆಗಳು ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಲಿಪಿಡ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ಗಳಿಂದ ಮಾಡಲ್ಪಟ್ಟ ಮತ್ತೊಂದು ಸಂಯುಕ್ತವೇ ಕೊಬ್ಬು. ಸೊ ಹೈಡ್ರೋಕಾರ್ಬನ್ ಅಂತ ಏನು ಹೇಳಿದ್ವಿ ಅದರ ಜೊತೆಗೆ ಲಿಪಿಡ್ಸ್ಗಳು ಸಹ ಹೈಡ್ರೋಕಾರ್ಬನ್ಗೆ ಸೇರ್ಕೊಳ್ತಾ ಹೋಗುತ್ತೆ. ಕಾರ್ಬನ್, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ 3 ಸಹ ಲಿಪಿಡ್ಸಲ್ಲಿ ಬರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಲಿಪಿಡ್ಸ್ಗಳು ಶಕ್ತಿಯನ್ನು ಒದಗಿಸುತ್ತವೆ, ಆದ್ದರಿಂದ ಲಿಪಿಡ್ಗಳನ್ನು ಶಕ್ತಿ ಉತ್ಪಾದಕಗಳು ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಲಿಪಿಡ್ಸು ಅದರ ಜೊತೆಗೆ ಕಾರ್ಬೋಹೈಡ್ರೇಟ್ಸ್ಗಳು ಎರಡೂ ಸಹ ನಾವೇನಂತ ಹೇಳ್ತೀವಿ ಶಕ್ತಿ ಉತ್ಪಾದಕ ಅಥವಾ ಎನರ್ಜಿ ಗಿವಿಂಗ್ ಫುಡ್ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ಇದು ಕಾರ್ಬೋಹೈಡ್ರೇಟ್ಸ್ಗಳಿಗಿಂತ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ನಮ್ಮ ಬಾಡಿಗೆ ಕೊಡ್ತಾ ಹೋಗುತ್ತೆ. ಆ್ಯಂಡ್ 1 ಗ್ರಾಮ್ ಕೊಬ್ಬಲ್ಲಿ 3.7 ಕಿಲೋ ಜೌಲ್ಗಳಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡ್ತಾರೆ. ಸೊ ಇದು ಕೇಳ್ತಾರೆ ಲಿಪಿಡ್ಸ್ಗಳಲ್ಲಿ 1 ಗ್ರಾಮ್ ಕೊಬ್ಬಿನಲ್ಲಿ ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ 1.7 ಇತ್ತು, ಲಿಪಿಡ್ಸಲ್ಲಿ ಬಂದು 3.7 ಕಿಲೋ ಜೌಲ್ಗಳ ಶಕ್ತಿಯನ್ನು ಬಿಡುಗಡೆನ ಮಾಡ್ತಾ ಹೋಗುತ್ತೆ ನಮ್ಮ ಬಾಡಿಗೆ. ಆ್ಯಂಡ್ ನೆಕ್ಸ್ಟು ಪ್ರತಿದಿನ ನಮ್ಮ ಸಾಮಾನ್ಯ ಆಹಾರದಲ್ಲಿ 75 ಗ್ರಾಮ್ನಷ್ಟು ಕೊಬ್ಬು ಇರಬೇಕು. ಸೊ ನಾನು ಹೇಳಿದೆ ಬಾಡಿಗೆ 2 ಥರ ಇರುತ್ತೆ, ಅನಾವಶ್ಯಕ ಕೊಬ್ಬು ಮತ್ತು ಅವಶ್ಯಕ ಕೊಬ್ಬು ಅಂತ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ನಮ್ಮ ಬಾಡಿಗೆ 75 ಗ್ರಾಮ್ನಷ್ಟು ಕೊಬ್ಬು ಪ್ರತಿನಿತ್ಯ ನಾವು ಸೇವನೆಯಲ್ಲಿ ತಗೊಳ್ಬೇಕಾಗುತ್ತೆ. ಆ್ಯಂಡ್ ಕೊಬ್ಬು ನೀರಿನಲ್ಲಿ ಕರಗುವುದಿಲ್ಲ, ಆದರೆ ಸಾವಯವ ಸಂಯುಕ್ತಗಳಾದ ಆಲ್ಕೋಹಾಲ್, ಬೆಂಜಿನ್ ಈ ಥರಗಳಲ್ಲಿ ಮಾತ್ರ ಕರಗುತ್ತೆ. ಸೊ ಇದು ಪಾಯಿಂಟ್ ಕೇಳ್ತಾ ಹೋಗ್ತಾರೆ. ಕೊಬ್ಬು ಕರಗುವಂಥ ಒಂದು ಕಂಟೆಂಟ್ ಯಾವುದು ಅಂತ ಕೇಳ್ತಾರೆ. ಸೊ ನೀರು, ಆಲ್ಕೋಹಾಲ್, ಬೆಂಜಿನ್, ಹೀಟರ್. ಸೊ ಇದರಲ್ಲಿ ನೀರಿನಲ್ಲಿ ಕರಗೋದಿಲ್ಲ ಕೊಬ್ಬು. ಆಲ್ಕೋಹಾಲ್, ಬೆಂಜಿನ್, ಹೀಟರ್ ಈ 3ಗಳಲ್ಲಿ ಕೊಬ್ಬು ಮಿಕ್ಸ್ ಆಗ್ತಾ ಹೋಗುತ್ತೆ ಅಥವಾ ಕರಗುತ್ತಾ ಹೋಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಲಿಪಿಡ್ಗಳು ಸಸ್ಯಗಳಲ್ಲಿ ಎಣ್ಣೆಯ ರೂಪದಲ್ಲೂ ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾ ಹೋಗ್ತಾರೆ, ಹೌದಲ್ವಾ. ಸೊ ಸಸ್ಯಗಳಂತ ಹೇಳಿದಾಗ ಇದು ವನಸ್ಪತಿ ಆಗಿರ್ಬೋದು ಅಥವಾ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಹರಳೆಣ್ಣೆ ಅಂತ ಹೇಳ್ತೀವಿ. ಸೊ ಇದು ಎಣ್ಣೆಗಳ ರೂಪದಲ್ಲಿ ಸಿಗ್ತಾ ಹೋಗುತ್ತೆ, ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಲಿಪಿಡ್ಗಳು ದೇಹವನ್ನು ಬೆಚ್ಚಗಿಟ್ಟು ಚಳಿಯಿಂದ ರಕ್ಷಿಸುತ್ತವೆ. ಸೊ ವೆರಿ ಇಂಪಾರ್ಟೆಂಟ್, ಇದರ ಒಂದು ಫಂಕ್ಷನ್ ಮೇಯ್ನಾಗಿ ದೇಹಕ್ಕೆ ಬೆಚ್ಚಗೆ ಇರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಕ್ವಶನ್ ಏನಂತ ಹೇಳಿದರೆ, ಕ್ವಶನ್ ಬಂದಿದ್ದೇನಂತ ಹೇಳಿದರೆ ಕೆಳಗಿನಲ್ಲಿ ಸಂಕೀರ್ಣ ಲಿಪಿಡನ್ನು ಗುರುತಿಸಿ ಅಂತ ಕೊಟ್ಟಿದ್ರು. ಸೊ ಸಂಕೀರ್ಣ, ಸರಳ ಮತ್ತು ಸಂಕೀರ್ಣ ಅಂತ 2 ಬರ್ತಾ ಹೋಗುತ್ತೆ. ಸರಳ ಲಿಪಿಡ್ಗಳು ಮತ್ತು ಸಂಕೀರ್ಣ ಲಿಪಿಡ್ಗಳಂತ ಬರ್ತಾ ಹೋಗುತ್ತೆ. ಸರಳ ಲಿಪಿಡ್ಗಳು ಕೇವಲ ಕೊಬ್ಬಿನ ಆಮ್ಲಗಳನ್ನು ಮಾತ್ರ ಹೊಂದಿರತಕ್ಕಂಥ ಲಿಪಿಡ್ಗಳು. ಸಂಕೀರ್ಣ ಲಿಪಿಡ್ಗಳಂದರೆ ಲಿಪಿಡ್ ಜೊತೆಗೆ ಲಿಪಿಡ್ ಅಲ್ಲದ ಬೇರೊಂದು ಘಟಕವನ್ನು ಸೇರಿ ಆಗಿರ್ತಕ್ಕಂಥ ಲಿಪಿಡ್ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಸರಳ ಲಿಪಿಡ್ ಅಂದರೆ ಕೇವಲ ಕೊಬ್ಬಿನ ಆಮ್ಲಗಳು ಮಾತ್ರ ಇರುತ್ತಂತೆ. ಸಂಕೀರ್ಣ ಲಿಪಿಡ್ ಅಂದರೆ ಲಿಪಿಡ್ನ ಜೊತೆಗೆ ಬೇರೊಂದು ಘಟಕ ಅದಕ್ಕೆ ಮಿಕ್ಸ್ ಆಗ್ತಾ ಹೋಗುತ್ತೆ, ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಯಾವುದ್ಯಾವುದು ಸಂಕೀರ್ಣ ಲಿಪಿಡ್ಗಳಂತ ನೋಡ್ತಾ ಹೋದಾಗ ಪಾಸ್ಫೋಲಿಪಿಡ್. ಸೊ ಇದರಲ್ಲಿ ಪಾಸ್ಫೋಲಿಪಿಡಲ್ಲಿ ಯಾವ ಒಂದು ಕಂಟೆಂಟ್ ಮಿಕ್ಸ್ ಆಗಿರುತ್ತೆ ಅಂದರೆ ಲಿಸಿಟಿನ್, ಸೆಫಾಲಿನ್, ಪ್ಲಾಸ್ಮೋಸೆನ್, ಐಸೋಸಿಟೈಟ್ಸ್ ಅಂತಕ್ಕಂಥ ಲಿಪಿಡ್ಸ್ಗಳು ಹಾಡಾಗ್ತಾ ಹೋಗುತ್ತೆ. ಆ್ಯಂಡ್ ಗ್ಲೈಕೋಲಿಪಿಡ್ಸ್ಗಳಲ್ಲಿ ಸೆರಬೋಸೈಡ್, ಗ್ಯಾಂಗ್ಲಿಯೋಸೈಡ್ ಅಂತಕ್ಕಂಥದ್ದು ಮಿಕ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಸ್ಪಿಂಗೋಲಿಪಿಡ್ಗಳು ಬಂದು ಸ್ಪಿಂಗೋಮೈಲಿನ್ ಮತ್ತು ಈ ಸ್ಪಿಂಗೋಲಿಪಿಡ್ ಅಂತಕ್ಕಂಥದ್ದು ಮಿಕ್ಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ವಶನ್ ಕೇಳೋದೇನು ನಮ್ಗೆ ಇವಾಗ
ಯಾವುದು ಸಂಕೀರ್ಣ ಲಿಪಿಡ್ ಅಂತ ಕೇಳಿದರೆ ಸೊ ಪ್ಲಾಸ್ಮೋಲಿಪಿಡ್, ಸ್ಪಿಗ್ಮೋಲಿಪಿಡ್, ಲಿಕೋಪ್ರೋಟೀನ್, ಮೇಲಿನ ಎಲ್ಲವು. ಸೊ 3 ಸಹ ಇದ್ದಾವೆ ನೋಡಿ ಇಲ್ಲಿ, ಪ್ಲಾಸ್ಮೋ, ಗ್ಲೈಕೋ ಆ್ಯಂಡ್ ಸ್ಪಿಗ್ಮೋ. ಸೊ 3 ಸಹ ಇರೋದ್ರಿಂದ ಈ ಒಂದು 3 ಸಹ ನಾವು ಸಂಕೀರ್ಣ ಲಿಪಿಡ್ಗಳಂತ ಹೇಳ್ತಾ ಹೋಗ್ಬೋದು. ಹಾಗಾಗಿ ಆನ್ಸರ್ ಬಂದು ಮೇಲಿನ ಎಲ್ಲವು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಅಂಡ್ ನೆಕ್ಸ್ಟ್ ಕ್ವಶನ್ನು, ಕೆಳಗಿನಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವುದು ಅಂತ ಕೇಳಿದರೆ ಎ ಸಿ ಡಿ, ಬಿ ಸಿ, ಕೆ ಇ ಡಿ, ಎ ಡಿ ಇ ಕೆ. ಓಕೆ, ಸೊ ಕೆಳಗಿನಲ್ಲಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಎ ಸಿ ಡಿ, ಬಿ ಸಿ, ಕೆ ಇ ಡಿ ಆ್ಯಂಡ್ ಎ ಡಿ ಇ ಕೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ನಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತಕ್ಕಂಥದ್ದು ಎ ಸಿ ಡಿ, ಕೆ ಇ ಡಿ ಇಲ್ಲ ಬರೋದಿಲ್ಲ. ಇಲ್ಲಿ ವಿಟಮಿನ್ಗಳು ಅಂತ ಹೇಳಿದಾಗ 2ರಲ್ಲಿ ಬರುತ್ತೆ, ಅಂದರೆ ನೀರಿನಲ್ಲಿ ಕರಗ್ತಕ್ಕಂಥದ್ದು ಮತ್ತು ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು ಅಂತ ಹೇಳ್ತಾ ಹೋಗ್ತೀವಿ. ಸೊ ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ ಬಂದು ಬಿ ಮತ್ತು ಸಿ, ನೀರಿನಲ್ಲಿ ಕರಗ್ತಕ್ಕಂಥದ್ದು. ಆ್ಯಂಡ್ ಕೊಬ್ಬಿನಲ್ಲಿ ಕರಗ್ತಕ್ಕಂಥದ್ದು ಎ ಡಿ ಇ ಕೆ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳಾಗ್ತಾ ಹೋಗುತ್ತೆ. ಸೊ ಇದು ಕೊಬ್ಬಿನಲ್ಲಿ, ಇದು ಬಿ ಮತ್ತು ಸಿ ಬಂದು ನೀರಿನಲ್ಲಿ ಕರಗ್ತಕ್ಕಂಥ ವಿಟಮಿನ್ಗಳು. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಅಂತ ಹೇಳಿದರೆ, ಸೊ ನೋಡಿ, ವಿಟಮಿನ್ ಎ, ಬಿ1, ಬಿ2, ಬಿ3, ಬಿ6, ಬಿ9, ಬಿ12, ಸಿ ಮತ್ತು ಡಿ ಆ್ಯಂಡ್ ಇ ಮತ್ತು ಕೆ ಇಷ್ಟು ಬಂದು ವಿಟಮಿನ್ಸ್ಗಳಲ್ಲಿ ಬರ್ತಕ್ಕಂಥದ್ದು. ಸೊ ಇದನ್ನು ನೋಡ್ತಾ ಹೋದಾಗ ವಿಟಮಿನ್ ಎ ಎನ್ನೋದು ಒಂದು ರಾಸಾಯನಿಕ ಹೆಸರು ಬಂದು ರೆಟಿನಾಲ್ ಅಂತ ಹೆಸರನ್ನು ಸಹ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಇದರಿಂದ ಬರ್ತಕ್ಕಂಥದ್ದು ರಾತ್ರಿ ಕುರುಡು. ಸೊ ವಿಟಮಿನ್ ಎ ಕಮ್ಮಿ ಆದರೆ ನಮಗೆ ರಾತ್ರಿ ಕುರುಡು ಬರುತ್ತೆ, ಅದರ ಒಂದು ರಾಸಾಯನಿಕ ಹೆಸರು ಬಂದು ರೆಟಿನಾಲ್. ಆ್ಯಂಡು ವಿಟಮಿನ್ ಬಿ1 ಇಂದ ಥೈಮಿನ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ಹೆಸರು, ಇದರಿಂದ ಬರ್ತಕ್ಕಂಥದ್ದು ಬೆರಿ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಆ್ಯಂಡ್ ವಿಟಮಿನ್ ಬಿ2 ಬಂದು ರೈಬೋಪ್ಲೇಬಿಯಾ ಅಂತಕ್ಕಂಥ ರಾಸಾಯನಿಕ ಹೆಸರು, ಇದರಿಂದ ಬರ್ತಕ್ಕಂಥ ಕಾಯಿಲೆ ಅಂತ ಹೇಳಿದ್ರೆ ಚರ್ಮ ಬಿರುಕು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಆ್ಯಂಡ್ ವಿಟಮಿನ್ ಬಿ3 ಏನಿದೆ ಇದು ಬಂದು ನಿಯಾಸಿನ್ ಅಂತಕ್ಕಂಥ ಒಂದು ಹೆಸರನ್ನು ಒಳಗೊಂಡಿದೆ. ಸೊ ಇಲ್ಲಿ ಕೇಳ್ತಾ ಹೋಗ್ತಾರೆ ರಾಸಾಯನಿಕ ಹೆಸರು, ರೆಟಿನಾಲ್ ಅಂತಕ್ಕಂಥದ್ದು ಯಾವ ಒಂದು ವಿಟಮಿನ್ನ ಹೆಸರು ಅಂತಲೂ ಸಹ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಬರ್ತಕ್ಕಂಥ ಕಾಯಿಲೆಗಳೇನಿದೆ, ರೋಗಗಳು, ಸೊ ಅದನ್ನು ಸಹ ಕೇಳ್ತಾ ಹೋಗ್ತಾರೆ. ಇದಂತೂ ವೆರಿ ಇಂಪಾರ್ಟೆಂಟು, ವಿಟಮಿನ್ಸ್ಗಳು ಮತ್ತು ಆಹಾರದಲ್ಲಿ ಮೇಯ್ನ್ ಟಾಪಿಕ್ ಇದೇನೆ. ಸೊ ಇದರಿಂದ ಬರ್ತಕ್ಕಂಥ ಪೆಲಾಗ್ರಾ ಕೇಳ್ತಾರೆ, ಪೆಲಾಗ್ರಾವನ್ನು ಬರ್ತಕ್ಕಂಥ ಒಂದು ವಿಟಮಿನ್ ಕೊರತೆ ಯಾವ ಒಂದು ವಿಟಮಿನ್ ಕೊರತೆಯಿಂದ ಬರುತ್ತೆ ಅಂತ ಕೇಳ್ತಾರೆ. ಆ್ಯಂಡ್ ವಿಟಮಿನ್ ಬಿ6ಇಂದ ಬಂದು ಚರ್ಮ ರೋಗ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ವಿಟಮಿನ್ ಬಿ9 ಕಮ್ಮಿ ಆದರೆ ಹಿಮೋಗ್ಲೋಬಿನ್ ಮಟ್ಟವನ್ನು ಕುಗ್ಗಿಸ್ತಕ್ಕಂಥ ಒಂದು ವಿಟಮಿನ್ ಯಾವುದು ಅಂತಲೂ ಸಹ ಕೇಳಿದ್ದಾರೆ. ವಿಟಮಿನ್ ಬಿ12ಇಂದ ರಕ್ತಹೀನತೆ. ಆ್ಯಂಡ್ ಇದಂತೂ ವೆರಿ ಇಂಪಾರ್ಟೆಂಟ್, ವಿಟಮಿನ್ ಸಿ ಆಸ್ಕಾರ್ಬಿಕ್ ಆಮ್ಲ ಅಂತ ಹೇಳ್ತಾ ಹೋಗ್ತೀವಿ. ಸೊ ಸ್ಕರ್ವಿ ರೋಗ ಬರ್ತಕ್ಕಂಥದ್ದು ವಿಟಮಿನ್ ಸಿಯ ಕೊರತೆಯಿಂದ. ಆ್ಯಂಡ್ ವಿಟಮಿನ್ ಡಿಯ ಕೊರತೆಯಿಂದ ಬರ್ತಕ್ಕಂಥದ್ದು ರಿಕೆಟ್ಸು, ಇದನ್ನು ಕ್ಯಾಲ್ಸಿಫೆರಾಲ್ ಅಂತ ಒಂದು ಹೆಸರನ್ನು ಸಹ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ವಿಟಮಿನ್ ಇ ಬಂದು ಟೋಕೋಫೆರಾಲ್ ಅಂತಕ್ಕಂಥ ಒಂದು ರಾಸಾಯನಿಕ ಹೆಸರಿದೆ, ಇದರಿಂದ ಬಂಜೆತನ ಬರ್ತಕ್ಕಂಥದ್ದು. ಆ್ಯಂಡ್ ವಿಟಮಿನ್ ಕೆ ಇಂದ ರಕ್ತ ಹೆಪ್ಪುಗಟ್ಟುವಿಕೆ. ಇದಂತೂ ತುಂಬಾ ಇಂಪಾರ್ಟೆಂಟು, ಎಲ್ಲ ಎಕ್ಸಾಮಲ್ಲಿ ಸಹ ರಿಪೀಟೆಡ್ ಒಂದೊಂದು ಕ್ವಶನ್ ಅಂತೂ ಕಂಪಲ್ಸರಿ ಇದ್ದೇ ಇದೆ. ಸೊ ಇಷ್ಟು ಏನಿದೆ ಒಟ್ಟು ಟೋಟಲು ಇಷ್ಟು ಸಹ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಇದರ ಒಂದು ರೋಗ ಮತ್ತು ವಿಟಮಿನ್ಸ್ಗಳು ಮತ್ತು ಅದರ ಒಂದು ರಾಸಾಯನಿಕ ಹೆಸರುಗಳು, ಸೊ ಇಷ್ಟು ತುಂಬ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಕ್ವಶನು, ನಿಶಾಂಧತ್ವ ರೋಗ ಇದರ ಕೊರತೆಯಿಂದ ಬರುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ನೋಡಿದ್ವಲ್ವ ರಾತ್ರಿ ಕುರುಡು ಅಂತಕ್ಕಂಥದ್ದು, ಸೊ ಅದಕ್ಕೆ ಸೇಮ್ ಆನ್ಸರು ವಿಟಮಿನ್ ಎ ಇಂದ ಬರ್ತಕ್ಕಂಥದ್ದು ನಿಶಾಂಧತ್ವ ರೋಗ ಅಥವಾ ರಾತ್ರಿ ಕುರುಡು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ. ವಿಟಮಿನ್ ಸಿ ನಮ್ಗೆ ಗೊತ್ತಿದೆ ಸ್ಕರ್ವಿ. ಆ್ಯಂಡ್ ವಿಟಮಿನ್ ಇ ಮತ್ತು ವಿಟಮಿನ್ ಡಿ ನೋಡಿದ್ವಲ್ವ ರಿಕೆಟ್ಸ್. ಮತ್ತು ವಿಟಮಿನ್ ಇಯಿಂದ ಬರ್ತಕ್ಕಂಥದ್ದು ನೋಡಿ ಇದು ಬಂಜೆತನ. ಸೊ ಆಲ್ಮೋಸ್ಟ್ ರಕ್ತ ಹೆಪ್ಪುಗಟ್ಟುವಿಕೆ, ಬಂಜೆತನ, ರಿಕೆಟ್ಸು, ಸ್ಕರ್ವಿ, ಸೊ ಆ್ಯಂಡ್ ಪೆಲಾಗ್ರಾ ಆ್ಯಂಡ್ ಹಿಮೋಗ್ಲೋಬಿನ್ ಮಟ್ಟ ಆ್ಯಂಡ್ ಬೆರಿ ರಾತ್ರಿ ಕುರುಡು ಇವಂತೂ ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಡಿ ಕೊರತೆಯಿಂದ ಬರ್ತಕ್ಕಂಥ ರೋಗ ರಿಕೆಟ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ವಿಟಮಿನ್ ಕೊರತೆಯಿಂದ ರಕ್ತಸ್ರಾವ ನಿರಂತರವಾಗಿ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ ಆ್ಯಂಡ್ ವಿಟಮಿನ್ ಕೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆನ್ಸರ್ ಮಾಡಿ 13 ಕೆ ಅಂತ ಹೇಳಿದರೆ 14 ಕ್ಯಾನ್ಸರ್. ಎಸ್ ಡಿ ವಿಟಮಿನ್ ಕೆ ಇಂದ ಬರ್ತಕ್ಕಂಥದ್ದು ರಕ್ತಸ್ರಾವ. ಎಸ್ ವಿಟಮಿನ್ ಇ ಇಂದ ಬಂಜೆತನ, ಎ ಇಂದ ರಾತ್ರಿ ಕುರುಡು, ವಿಟಮಿನ್ ಸಿ ಇಂದ ಸ್ಕರ್ವಿ. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳಿದರೆ ರಕ್ತಹೀನತೆ, ಹಿರುಳುಗಣ್ಣು, ದಂತ ಮತ್ತು ಮೂಳೆಗಳ ನ್ಯೂನ್ಯ ರಚನೆ, ಸ್ಕರ್ವಿ. ಸೊ ಆನ್ಸರ್ ಬಂದು 15ಕ್ಕೆ. ಸೊ ರಕ್ತಹೀನತೆ, ಇರುಳುಗಣ್ಣು ಇವೆಲ್ಲ ಬರತಕ್ಕಂಥದ್ದು ಬೇರೆ ಒಂದಿದು
ಸ್ಕರ್ವಿ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ ಡಿ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಹಿಮೋಗ್ಲೋಬಿನ್ನ ಮೂಲ ಘಟಕವಾಗಿರುವ ಖನಿಜ ಯಾವುದು ಅಂತ ಕೇಳಿದರೆ ಕಬ್ಬಿಣ, ರಂಜಕ, ಅಯೋಡಿನ್ ಆ್ಯಂಡ್ ಕ್ಯಾಲ್ಶಿಯಂ. ಆನ್ಸರ್ ಎ ಅಂತ ಹೇಳ್ತಿದ್ದಾರೆ. ಆನ್ಸರ್ ಬಂದು ಕಬ್ಬಿಣ. ಹಿಮೋಗ್ಲೋಬಿನಲ್ಲಿರ್ತಕ್ಕಂಥ ಮೂಲ ಘಟಕ ಅಂದರೆ ಕಬ್ಬಿಣನೇ. ಬಟ್ ಇದರ ಇನ್ನೊಂದು ಇದು ನೋಡ್ಕೊಂಡು ಬಂದ್ಬಿಡೋಣ. ನೋಡಿ ಇಲ್ಲಿ ಸ್ವಲ್ಪ ಕಾಣಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ. ಕ್ಯಾಲ್ಶಿಯಂ ಅಂತಕ್ಕಂಥದ್ದು ಜಾಸ್ತಿ ಎಲ್ಲಿ ಯಾವುದೋ ಒಂದು ಇದರಲ್ಲಿ ಅಂತಂದರೆ ಅಸ್ಥಿರ ಸಮರ್ಪಕ ಬೆಳವಣಿಗೆ, ರಕ್ತ ಹೆಪ್ಪುಗಟ್ಟಿಗೆ, ಹೃದಯ ಸ್ನಾಯು ಕ್ರಿಯಾಶೀಲತೆ ಕಡಿಮೆ ಆಗ್ತಕ್ಕಂಥದ್ದು ಕ್ಯಾಲ್ಶಿಯಮಿಂದ. ಇನ್ನು ರಂಜಕ ಅಂತ ಹೇಳಿದರೆ ಅಸ್ಥಿಯ ಅಸಮರ್ಪಕ ಬೆಳವಣಿಗೆಯಲ್ಲಿ ನ್ಯೂನತೆ, ಕಬ್ಬಿಣದ ಅಂಶ ಬಂದು ರಕ್ತಹೀನತೆ, ಅಯೋಡಿನ್ ಬಂದು ಗಳಗಂಡ ರೋಗ, ಸೋಡಿಯಂ ಕೊರತೆಯಿಂದ ಬರೋದು ಆಮ್ಲಗಳ ಪ್ರತ್ಯಾಮ್ಲಗಳ ಸಮತೋಲನ ವ್ಯತ್ಯಾಸವಾಗ್ತಕ್ಕಂಥದ್ದು, ಪೊಟ್ಯಾಷಿಯಂ ಬಂದು ಸ್ನಾಯು ಚಟುವಟಿಕೆ ನಿಯಂತ್ರಣ. ಇಲ್ಲಿ ಯಾವ ಒಂದು ಇದಿದೆ ಪೊಟ್ಯಾಷಿಯಂ ಅಂತಕ್ಕಂಥದ್ದು ಅದರ ಒಂದು ಕೊರತೆಯಿಂದ ಸ್ನಾಯು ಚಟುವಟಿಕೆಯಲ್ಲಿ ಏರುಪೇರಾಗ್ತಾ ಹೋಗುತ್ತೆ. ಸೋಡಿಯಮಿಂದ ಆಮ್ಲಗಳ ಪ್ರತ್ಯಾಮ್ಲಗಳ ಸಮತೋಲನ ವ್ಯತ್ಯಾಸ ಆಗ್ತಕ್ಕಂಥದ್ದು. ಅಯೋಡಿನಿಂದ ಬಂದು ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆಗಿ ಏನಾಗುತ್ತೆ ಗಳಗಂಡ ರೋಗ ಬರ್ತಾ ಹೋಗುತ್ತೆ. ಆ್ಯಂಡ್ ಕಬ್ಬಿಣ ಅಂತಕ್ಕಂಥದ್ದು ರಕ್ತದಲ್ಲಿ ಆಮ್ಲಜನಕ ಸಾಗಾಣಿಕೆಗೆ ಸಹಕಾರಿಯಾಗಿದ್ದು ಇದರಿಂದ ರಕ್ತಹೀನತೆ ಉಂಟಾಗ್ತಾ ಹೋಗುತ್ತೆ ಕಮ್ಮಿ ಆದರೆ. ಆ್ಯಂಡ್ ರಂಜಕ ಬಂದು ಅಸ್ಥಿಯ ಅಂತ ಮೀನ್ಸ್ ಮೂಳೆಗೆ ಸಂಬಂಧಪಟ್ಟಂಥದ್ದು. ಕ್ಯಾಲ್ಶಿಯಮ್ ಸಹ ಮೂಳೆಗೆ ಸಂಬಂಧಪಟ್ಟಂಥ ಒಂದು ಕ್ಯಾಲ್ಶಿಯಂ ಅಥವಾ ಖನಿಜ ಅಂತ ಹೇಳಬಹುದು. ಆ್ಯಂಡ್ ನೆಕ್ಸ್ಟು ಗಳಗಂಡ ರೋಗಕ್ಕೆ ಕಾರಣವಾಗಿರುವ ಖನಿಜವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತಕ್ಕಂಥ ಆನ್ಸರು ಅಯೋಡಿನ್ ಕೊರತೆಯಿಂದ ಗಳಗಂಡ ರೋಗ ನಮಗೆ ಬರ್ತಕ್ಕಂಥದ್ದು. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು ಅಂತ ಕೇಳಿದರೆ ಹೃದಯ ಸ್ನಾಯುಗಳು ಕ್ರಿಯಾಶೀಲವಾಗಿರಲು ಮತ್ತು ಆಮ್ಲ ಪ್ರತ್ಯಾಮ್ಲಗಳ ಸಂತುಲತೆಯನ್ನು ನಿಯಂತ್ರಿಸಲು ಅವಶ್ಯಕವಾಗಿರುವ ಖನಿಜ ಯಾವುದು? ಈ ಗ್ಲಾಸ್ನ ತೋರಿಸ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಡಿ ಸೋಡಿಯಂ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರು. ಆ್ಯಂಡ್ ನೆಕ್ಸ್ಟ್ ನಮ್ಮ ಶರೀರದ ತೂಕದ 60% 70% ಭಾಗ ಇದರಿಂದ ಆಗಿದೆ ಅಂತ ಕೊಟ್ಟಿದ್ದಾರೆ. ನೀರು, ಕೊಬ್ಬು, ಖನಿಜಗಳು, ನಾರು ಪದಾರ್ಥ. ಆನ್ಸರ್ ಬಂದು ನಮ್ಮ ಬಾಡಿಲಿರ್ತಕ್ಕಂಥ ಆಲ್ಮೋಸ್ಟ್ ಅಲ್ಲಿ 60-70% ಬಂದು ನಮ್ಮ ಬಾಡಿಲಿ ನೀರನ್ನು ತುಂಬಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ ನೀರು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ. ಆನ್ಸರ್ಸ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ಆನ್ಸರ್ನ ತಿಳಿಸಿ. ಪವಿತ್ರ ಪುರೋಡ್ ಅವರೊಬ್ಬರೇ ಆನ್ಸರ್ ಆಗ್ತಿರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು, ಯಾಕಂದರೆ ಟಿ ಬರೀತಕ್ಕಂಥದ್ದು ಯಾರು ಸಾಮಾನ್ಯ ಅಲ್ಲ, ಎಲ್ಲರೂ ಗೊತ್ತಿರ್ತಕ್ಕಂಥದ್ದೇ ನಾಲೆಡ್ಜ್ ಇರ್ತಕ್ಕಂಥವ್ರೆ ಅಭ್ಯರ್ಥಿಗಳು. ಹಾಗಾಗಿ ಆನ್ಸರ್ಸ್ ಗೊತ್ತಿರೋರು ಕಾಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಆನ್ಸರ್ಸ್ಗಳನ್ನ ಮೆನ್ಷನ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು 20ನೇ ಕ್ವಶನ್ ಹೀಗಿದೆ. ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯವಾಗಿರುವ ಆಹಾರದ ಘಟಕ ಯಾವುದು ಅಂತ ಕೇಳಿದರೆ ಆಹಾರ ಸಾಗಾಣಿಕೆ ಮತ್ತು ತ್ಯಾಜ್ಯ ವಿಸರ್ಜನೆಗೆ ಸಹಾಯವಾಗಿರುವ ಆಹಾರದ ಘಟಕ ಯಾವುದು? ನೀರು, ಖನಿಜ, ನಾರು ಪದಾರ್ಥ, ಕಾರ್ಬೋಹೈಡ್ರೇಟ್ಸ್ ಅಂತ ಕೊಡ್ತಾರೆ. ಆನ್ಸರ್ ಬಂದು ಆಪ್ಷನ್ ಸಿ ಅಂತ ಹೇಳ್ತಿದ್ದಾರೆ, ನಾರು ಪದಾರ್ಥ. ಓಕೆ, ಬಟ್ ಇಲ್ಲಿ ನೀರು ಮೇಯ್ನಾಗಿ ಬರ್ತಕ್ಕಂಥದ್ದು. ಆಪ್ಷನ್ ಎ ಏನಿದೆ ನೀರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ನೀರು ಕೊಡದೇ ಇರೋ ಒಂದು ಟೈಮಲ್ಲಿ ನೀವು ನಾರು ಪದಾರ್ಥವನ್ನು ತೊಗೊಳ್ಬೇಕಾಗುತ್ತೆ. ಬಟ್ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ನೀರು. ಆ್ಯಂಡ್ ನೆಕ್ಸ್ಟು ಅರಿಶಿಣ ಪುಡಿಯಲ್ಲಿ ಕಂಡುಬರುವ ಕಲಬೆರಕೆಯ ವಸ್ತು ಯಾವುದು ಅಂತ ಕೇಳಿದ್ರೆ ಅರಿಶಿಣ ಪುಡಿಯಲ್ಲಿ ಕಂಡುಬರುವಂಥ ಕಲಬೆರಕೆ ವಸ್ತು ಟಾಲ್ಕಮ್ ಪುಡಿ, ಬಣ್ಣ ಕಟ್ಟಿದ ಮರದ ಹೊಟ್ಟು, ಮೆಟಾನಿಲ್, ಹಳದಿ, ವಾಷಿಂಗ್ ಸೋಡಾ. ಇದಕ್ಕೆ ಸಂಬಂಧಪಟ್ಟಂತೆ ಇವು ನೀವು ನೋಟ್ ಮಾಡಿಕೊಳ್ಳಬೇಕು. ಯಾಕಂದರೆ ಅಲ್ಲಿ ಹಳದಿ ಪೌಡ್ರಿಗೆ ಕೊಟ್ಟಿದ್ದಾರೆ. ಇನ್ನು ಬೇರೆ ಇದಕ್ಕೂ ಸಹ ಬೇರೆ ಒಂದು ಕ್ವಶನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ ಧಾನ್ಯಗಳು ಮತ್ತು ಕಾಳುಗಳಿಗೆ ಸಂಬಂಧಪಟ್ಟಂತೆ ಶಿಲಾಚೂರುಗಳು, ಮರಳು, ಕಲ್ಲುಗಳು, ಬೆಳಪದ ಕಲ್ಲು, ಮಣ್ಣಿನ ಹಿಂಟೆಗಳನ್ನ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅದರ ಜೊತೆಗೆ ಬೇಳೆಗಳು ಏನಿರುತ್ತೋ ಬೇಳೆಗಳಿಗೆ ಬಣ್ಣಗಳು ಮತ್ತು ಕೇಸರಿ ಬೇಳೆನ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಅರಿಶಿಣ ಪುಡಿ ಕೇಳಿದ್ರಲ್ಲಿ ಮೆಟಾಲಿನ್ ಹಳದಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ, ಕಲಬೆರಕೆಯನ್ನು ಮಾಡ್ತಾರೆ. ಆ್ಯಂಡ್ ಮೆಣಸು ಎಂದರೆ ಮೆಣಸಿಗೆ ಒಣಗಿದ ಪರಂಗಿ ಬೀಜಗಳನ್ನ ಒಣಗಿಸ್ಬಿಟ್ಟು ಅದಕ್ಕೆ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಮೆಣಸಾಯಿತು. ಟೀಗೆ ಬಂದು ಸಾರ ತೆಗೆದ ಬಣ್ಣ ಕಟ್ಟಿದ ಟೀ ಎಲೆಗಳು ಮತ್ತು ಕಬ್ಬಿಣದ ಚೂರುಗಳನ್ನು ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಏನಕ್ಕೆ ಅಂತಂದರೆ ತೂಕ ಜಾಸ್ತಿ ಬರಲಿ ಅಥವಾ ಒಂದು ಕಡಿಮೆ ಕಳಪೆ ಒಂದು ವೇಸ್ಟ್ ಏನಿರುತ್ತೆ ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದ್ರೆ ನಮಗೆ ದುಡ್ಡು ಜಾಸ್ತಿ ಬರುತ್ತಲ್ಲ ಅದಕ್ಕೋಸ್ಕರ ಇವೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಜೇನುತುಪ್ಪಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಬೆಲ್ಲ ಮತ್ತು ಸಕ್ಕರೆ ಪಾಕ. ಗೋಧಿ ಹಿಟ್ಟು ಅಥವಾ ಮೈದಾಗೆ ಯೂಸ್ ಮಾಡ್ತಕ್ಕಂಥದ್ದು ಟಾಲ್ಕಮ್ ಪುಡಿ, ಸುಣ್ಣದ ಪುಡಿ. ಆ್ಯಂಡ್ ಸಿಹಿ ತಿಂಡಿಗಳಿಗೆ ಯೂಸ್ ಮಾಡ್ತಕ್ಕಂಥದ್ದು ಅನುಮತಿ ಇಲ್ಲದ ಬಣ್ಣಗಳು ಮತ್ತು ಸ್ಯಾಕ್ರಿನ್ ಅಂತಕ್ಕಂಥದ್ದು ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಕೆಂಪು ಮೆಣಸಿನ ಪುಡಿಗೆ ಏನು ಯೂಸ್ ಮಾಡ್ತಾರೆ ಅಂದರೆ ಬಣ್ಣ ಕಟ್ಟಿದ ಮರದ ಹೊಟ್ಟು. ಮರದ ಹೊಟ್ಟಿಗೆ ಬಣ್ಣ ಕಟ್ಬಿಟ್ಟು
ಮೆಣಸಿನ ಪುಡಿ ಒಳಗಡೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಬೆಣ್ಣೆ ತುಪ್ಪಕ್ಕೆ ಏನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ವನಸ್ಪತಿ ದತ್ತೂರಿ ಎಣ್ಣೆನ ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಹಾಲಿಗೆ ನೀರನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು. ಕಾಫಿ ಪುಡಿಗೆ ಹುಣಸೆ ಬೀಜದ ಪುಡಿ, ಸೊ ಇದು ಸಹ ಕೇಳ್ತಾರೆ. ರವೆ ಮತ್ತು ಉಪ್ಪಿಗೆ ಮರಳು ಮತ್ತು ಕಲ್ಲಿನ ಪುಡಿನ ಯೂಸ್ ಮಾಡ್ತಾರೆ. ಆ್ಯಂಡ್ ರವೆಗೆ ಕಬ್ಬಿಣ ಚೂರುಗಳನ್ನು ಸಹ ಹಾಕ್ತಾ ಹೋಗ್ತಾರೆ. ಆ್ಯಂಡ್ ಕಡಲೆ ಹಿಟ್ಟಿಗೆ ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಪುಡಿ ಸಕ್ಕರೆಗೆ ವಾಷಿಂಗ್ ಸೋಡಾ, ವಾಷಿಂಗ್ ಸೋಡಾವನ್ನು ಪುಡಿ ಸಕ್ಕರೆಗೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದಾಲ್ಚಿನ್ನಿ ಚಕ್ಕೆ ಅಂತಕ್ಕಂಥದ್ದಕ್ಕೆ ನೀಲಗಿರಿ ತೊಗಟೆ ಅಥವಾ ಯಾಕೆಲಿ ಪಟಸ್ ಅಂತ ಒಂದು ಮರದ ಒಂದು ಚಕ್ಕೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟು ಒಂದು ಕಲಬೆರಕೆಗೆ ಇರ್ತಕ್ಕಂಥ ಒಂದು ಐಟಮ್ಗಳು. ಅದರ ಜೊತೆಗೆ ಇದನ್ನು ಒಂದು ಕಲಬೆರಕೆಯನ್ನು ಕಂಡಿಡ್ತಕ್ಕಂಥ ವಿಧಾನಗಳು ಸಹ ಬರ್ತಾ ಹೋಗ್ತವೆ. ಸೊ ನೆಕ್ಸ್ಟ್ ಒಂದು ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಇವಾಗ ನಮ್ಗೆ ಅರಿಶಿಣ ಪುಡಿಯಲ್ಲಿ ಕಂಡು ಬರ್ತಕ್ಕಂಥ ಕಲಬೆರಕೆ ವಸ್ತು ಅಂತ ಹೇಳಿದ್ರೆ ಮೆಟಾನಿಲ್, ಹಳದಿ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸ್ತಕ್ಕಂಥ ವಿಧಾನ ಇದಾಗಿದೆ ಅಂತ ಕೊಟ್ಟಿದ್ದಾರೆ. ರವೆ ಮತ್ತು ಟೀ ಪುಡಿಯಲ್ಲಿರುವ ಕಬ್ಬಿಣದ ಚೂರುಗಳನ್ನು ಬೇರ್ಪಡಿಸುವ ವಿಧಾನ ಇದಾಗಿದೆ. ಸೊ ಕಬ್ಬಿಣದ ಚೂರು ಅಂತ ಹೇಳಿದಾಗ ಅಲ್ಲಿ ಮ್ಯಾಗ್ನೆಟಿಸಮ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಸೊ ಹಾಗಾದಾಗ ನಮಗೇನಾಗುತ್ತೆ, ಕಾಂತೀಯ ವಿಧಾನ ಅಲ್ವಾ. ಸೊ ಕಬ್ಬಿಣವನ್ನು ಕಾಂತೀಯ ವಿಧಾನ, ಇಟ್ ಮೀನ್ಸ್ ಮ್ಯಾಗ್ನೆಟಿಂದ ನಾವು ಹಾರಿಸ್ತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ವಿಧಾನ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರ ಜೊತೆಗೆ ನೆಕ್ಸ್ಟ್ ಒಂದು ಇದನ್ನ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಅಕ್ಕಿ, ಬೇಳೆ, ಗೋಧಿಲಿ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಕಲ್ಲು, ಮಣ್ಣು, ಹೆಂಟೆ ಕಡ್ಡಿಗಳನ್ನು ಯಾವ ರೀತಿ ನಾವು ತೆಗಿತೀವಿ ಅಂತ ಅಂದರೆ ಹಾರಿಸೋದು, ಕೇರುವುದು, ತೊಳೆಯುವುದು. ಸೊ ಇದ್ರ ಮೂಲಕ ನಾವು ಅದನ್ನು ಬೇರ್ಪಡಿಸ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ರವೆ ಮತ್ತು ಟೀ ಪುಡಿಗೆ ಅಂಟಿರ್ತಕ್ಕಂಥ ಕಬ್ಬಿಣ ಚೂರನ್ನು ಏನು ಮಾಡ್ತೀವಿ, ಕಾಂತೀಯ ವಿಧಾನ, ಇಟ್ ಮೀನ್ಸ್ ಅಯಸ್ಕಾಂತವನ್ನು ತೊಗೊಂಡು ನಾವು ಏನು ಮಾಡ್ತೀವಿ ಅದನ್ನು ಎಲ್ಲ ತೆಗಿತಾ ಹೋಗಬಹುದು. ಅಯಸ್ಕಾಂತ ಕಚ್ಕೊಳ್ಳುತ್ತೆ ಅದಕ್ಕೆ ಪುಡಿ ಬಂದು, ಸೊ ಆ ರೀತಿ ನಾವು ತೆಗಿಬಹುದು. ಆ್ಯಂಡ್ ಪುಡಿ ಉಪ್ಪಲ್ಲಿ ಕಲ್ಲಿನ ಪುಡಿನ ಯೂಸ್ ಮಾಡಿದ್ರೆ ಏನು ಮಾಡುತ್ತೆ, ಕರಗುವಿಕೆಯ ವಿಧಾನ, ಇಟ್ ಮೀನ್ಸ್ ಉಪ್ಪು ಏನು ಮಾಡುತ್ತೆ, ನೀರಲ್ಲಿ ಕರಗೋಗ್ಬಿಡುತ್ತೆ. ಇನ್ನು ಕಲ್ಲಿನ ಪುಡಿ ಹಾಗೆ ಹಣ್ಣಲ್ಲಿ ತಳದಲ್ಲಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಅದನ್ನು ಬೇರ್ಪಡಿಸಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಫಿ ಪುಡಿ. ಕಾಫಿ ಪುಡಿಯಲ್ಲಿ ಹುಣಸೆ ಬೀಜದ ಪುಡಿನ ಹಾಕಿರ್ತಾರೆ. ಸೊ ಅದನ್ನು ಯಾವ ರೀತಿ ನಾವು ಬೇರ್ಪಡಿಸೋದು ಅಂತ ಹೇಳಿದಾಗ, ಕಾಫಿ ಪುಡಿಯನ್ನು ಸ್ವಲ್ಪ ತೆಗೆದುಕೊಂಡು ಗಾಜಿನ ಲೋಟದಲ್ಲಿರುವ ನೀರಿಗೆ ನಿಧಾನವಾಗಿ ಹಾಕಿದರೆ ಕಾಫಿ ಪುಡಿ ಮೇಲೆ ತೇಲುತ್ತಂತೆ, ಹುಣಸೆ ಬೀಜದ ಪುಡಿ ಕೆಳಗಡೆ ಸೇರ್ಕೊಳ್ಳುತ್ತಂತೆ. ಇದರಿಂದ ನಾವೇನು ಮಾಡ್ಬೋದು, ಕಾಫಿ ಪುಡಿ ಮತ್ತು ಹುಣಸೆ ಬೀಜದ ಪುಡಿಯನ್ನು ಸಪ್ರೇಟ್ ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿದಾಗ ಅದನ್ನು ಯಾವ ರೀತಿ ಇದು ಮಾಡೋದು ಅಂತ ಹೇಳಿದ್ರೆ, ಹಾಲಿನಲ್ಲಿ ದುಗ್ಧ ಮಾಪನವನ್ನು ತೇಲಿಬಿಟ್ಟಾಗ 1.026 ಸಾಂದ್ರತೆ ಅಂಕಿಯನ್ನು ತೋರಿಸಿದರೆ ಅದು ಕಲಬೆರಕೆ ಆಗದ ಹಾಲು. ಇಲ್ಲಿ ಕೇಳ್ತಾ ಹೋಗ್ತಾರೆ 1.02 ಹಾಲಿನ ಸಾಂದ್ರತೆ ಪ್ಯೂರ್ ಹಾಲ್ ಏನಿರುತ್ತೆ. ಸೊ ಇದರ ಒಂದು ಸಾಂದ್ರತೆ ಬಂದು 1.02. ಇದು ವೆರಿ ಇಂಪಾರ್ಟೆಂಟು, ಇದನ್ನು ಸಹ ನೀವು ಮೆನ್ಷನ್ ಮಾಡ್ಕೊಳ್ತಾ ಹೋಗಿ, ನೋಟ್ ಮಾಡ್ಕೊಳ್ತಾ ಹೋಗಿ. ಹಾಲಿನ ಒಂದು ಸಾಂದ್ರತೆ ಎಷ್ಟು ಅಂದರೆ 1.026. ಸೊ ಅಷ್ಟಿದ್ರೆ ಅದು ಕಲಬೆರಕೆ, ಇಲ್ಲ ಅಂತ ಅಷ್ಟಕ್ಕಿಂತ ಜಾಸ್ತಿ ಅಥವಾ ಕಮ್ಮಿ ಇದ್ರೆ ಅದು ಕಲಬೆರಕೆ ಆಗಿದೆ ಅಂತ ಅರ್ಥ. ಆ್ಯಂಡ್ ನೆಕ್ಸ್ಟು ಅಡಿಗೆ ಎಣ್ಣೆ, ದತ್ತೂರಿ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಯಾವ ರೀತಿ ತೆಗಿಬೋದು ಅಂತ ಕೇಳಿದರೆ, ಇಲ್ಲಿ ಒಂದು ಪ್ರಮಾಣದಲ್ಲಿ 5 ml ಅಷ್ಟು ಎಣ್ಣೆ ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದ ಪ್ರಬಲ ನೈಟ್ರಿಕ್ ಆಮ್ಲವನ್ನು ಹಾಕಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕಿ ಬಣ್ಣ ಕಾಣಿಸಿದರೆ ಅದಕ್ಕೆ ದತ್ತೂರಿ ಎಣ್ಣೆ ಮಿಶ್ರಣವಾಗಿದೆ ಅಂತಕ್ಕಂಥದ್ದು ಕಂಡುಬರುತ್ತಂತೆ. ಆ್ಯಂಡ್ ಬೆಣ್ಣೆ ತುಪ್ಪಕ್ಕೆ ವನಸ್ಪತಿ ಸೇರಿಸಿದ್ದಾರೆ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಣಾಳದಲ್ಲಿ ಸ್ವಲ್ಪ ಕರಗಿದ ಬೆಣ್ಣೆ ಅಥವಾ ತುಪ್ಪ ತೆಗೆದುಕೊಂಡು ಅದಕ್ಕೆ ಅಷ್ಟೇ ಪ್ರಮಾಣದ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಸೊ ನೋಡಿ, ಇಲ್ಲಿ ಅಡಿಗೆ ಎಣ್ಣೆಗೆ ನೈಟ್ರಿಕ್ ಆಮ್ಲವನ್ನು ಯೂಸ್ ಮಾಡ್ತಾರೆ. ಸೊ ಇದನ್ನು ಕೇಳ್ತಾರೆ, ವೆರಿ ಇಂಪಾರ್ಟೆಂಟು. ನೈಟ್ರಿಕ್ ಆಮ್ಲನ ಅಡಿಗೆ ಎಣ್ಣೆಯಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಆ್ಯಂಡ್ ಹೈಡ್ರೋಕ್ಲೋರಿಕ್ ಆಮ್ಲನ ಬೆಣ್ಣೆ ತುಪ್ಪದಲ್ಲಿ ವನಸ್ಪತಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇವೆರಡು ಪಾಯಿಂಟ್ನ ನೋಡ್ಕೊಳ್ತಾ ಹೋಗಿ. ಸೊ ಈಗ ಏನಾಗುತ್ತೆ, ಒಂದು ಚಿಟಕಿ ಸಕ್ಕರೆಯನ್ನು ಸೇರಿಸಿ ಗಾಜಿನ ಕಡ್ಡಿಯಿಂದ ಚೆನ್ನಾಗಿ ಕಲಕಿದ್ರೆ 5 ನಿಮಿಷ ಬಿಟ್ಟು ಏನಾಗುತ್ತೆ, ಅದು ವನಸ್ಪತಿ ಬೆರಕೆಯಾಗಿದ್ದರೆ ಪ್ರಮಾಣದ ಕೆಳಪದರಲ್ಲಿ ಕಡು ಕೆಂಪು ಬಣ್ಣ ಕಂಡು ಬರುತ್ತಂತೆ. ಸೊ ಇಷ್ಟರಿಂದ ನಮಗೆ ಈ ಒಂದು ಕಲಬೆರಕೆ ಆಗಿದೆಯಾ ಇಲ್ವಾ ಮತ್ತು ಅದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬಹುದು ಅಂತಕ್ಕಂಥ ಒಂದು ವಿಧಾನಗಳು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡಿ, ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ನಾವು ನೋಡಿದ್ವಿ ಲಾಸ್ಟು. ಶುದ್ಧ ಹಾಲಿನ ಸಾಂದ್ರತೆ ಎಷ್ಟು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಲಾಸ್ಟ್ ಇದನ್ನು ನೋಡಿದ್ವಿ ಅಲ್ವಾ, ಇಲ್ಲಿ 1.026 ಸಾಂದ್ರತೆ. ಸೊ ಆನ್ಸರ್ ಬಂದು ಎ 1.026 ಹಾಲಿನ ಶುದ್ಧ ಸಾಂದ್ರತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಈ ಕೆಳಗಿನಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಅಂತ ಕೇಳಿದರೆ, ಈ ಕೆಳಗಿನಲ್ಲಿ ಕ್ಯಾನ್ಸರ್ ರೋಗ ಉಂಟು ಮಾಡುವ ವಿಷಕಾರಿ ರಾಸಾಯನಿಕ ಯಾವುದು? ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಮೆಟಾನಿಲ್, ಹಳದಿ, ಟಾಲ್ಕಮ್ ಪುಡಿ ಅಂತ ಕೊಟ್ಟಿದ್ದಾರೆ. ಹೇಳಿ ಆನ್ಸರು. ಈ ಕೆಳಗಿನಲ್ಲಿ ಕ್ಯಾನ್ಸರ್ ರೋಗವನ್ನು ಉಂಟು ಮಾಡ್ತಕ್ಕಂಥ ವಿಷಕಾರಿ ರಾಸಾಯನಿಕ ಯಾವುದು? ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ, ಮೆಟಾನಿಲ್, ಹಳದಿ, ಟಾಲ್ಕಮ್ ಪುಡಿ. ಇದು ಬಂದು ಕ್ಯಾನ್ಸರ್ ರೋಗ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು
ಸೊ ನೋಡಿ ಇಲ್ಲಿ ಜಲೋದರ ಅಥವಾ ಡ್ರಾಪ್ಸ್ ಅಂತ ಹೇಳ್ತೀವಿ, ಇದು ದತ್ತೂರಿ ಎಣ್ಣೆ ಸೇವನೆಯಿಂದ ಉಂಟಾಗ್ತಕ್ಕಂಥದ್ದಂತೆ. ಸೊ ಎಣ್ಣೆಗೆ ದತ್ತೂರಿ ಎಣ್ಣೆನ ಮಿಕ್ಸ್ ಮಾಡಿದ್ರೆ ಅಲ್ಲಿ ನಮಗೆ ಜಲೋದರ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಸೊ ಇದು ಮೇಯ್ನು ನೋಡ್ಕೊಳ್ಳಿ, ದತ್ತೂರಿ ಎಣ್ಣೆಯಿಂದ ಬರ್ತಕ್ಕಂಥದ್ದು ಜಲೋದರ. ಇಲ್ಲಿ ಕೇಳೋದು ಕ್ಯಾನ್ಸರ್ ಯಾವುದರಿಂದ ಬರುತ್ತೆ ಅಂತ ಕೇಳಿದರೆ ಮೆಟಾನಿಲ್ ಹಳದಿ ಸೇವನೆಯಿಂದ ಬರ್ತಕ್ಕಂಥದ್ದು. ಸೊ ಮೆಟಾನಿಲ್ ಹಳದಿ ಅಂದರೆ ಅರಿಶಿನ ಪುಡಿಗೆ ಮಿಕ್ಸ್ ಮಾಡ್ತಕ್ಕಂಥ ಒಂದು ಹಳದಿ ಅಂತ ನಾವು ಆಲ್ರೆಡಿ ನೋಡಿದ್ವಿ ಅಲ್ವಾ. ಸೊ ಆ ಒಂದು ಔಷಕಾರಿ ರಾಸಾಯನಿಕ ವಸ್ತುವಿನ ನಮಗೆ ಕ್ಯಾನ್ಸರ್ ಬರುತ್ತೆ. ಸೊ ಆ ಮಿಕ್ಸನ್ನು ನಾವು ತಿಂದರೆ ನಮಗೆ ನಮ್ಮ ಬಾಡಿಲಿ ಕ್ಯಾನ್ಸರ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಾ ಹೋಗುತ್ತೆ. ಆ್ಯಂಡ್ ದತ್ತೂರಿ ಎಣ್ಣೆಯಿಂದ ಬರ್ತಕ್ಕಂಥದ್ದು ಜಲೋದರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕರಳು ಬೇನೆ ಅಂತಕ್ಕಂಥದ್ದು ಪುಡಿ ಸಕ್ಕರೆಯಲ್ಲಿ ಬರ್ತಕ್ಕಂಥ ವಾಷಿಂಗ್ ಸೋಡಾದಿಂದ ಉಂಟಾಗ್ತಕ್ಕಂಥದ್ದು ಕರಳು ಬೇನೆ. ಸೊ ವೆರಿ ಇಂಪಾರ್ಟೆಂಟು, ಕರಳು ಬೇನೆ ಬಂದು ವಾಷಿಂಗ್ ಸೋಡಾದಿಂದ ಬರ್ತಕ್ಕಂಥದ್ದು. ಕ್ಯಾನ್ಸರ್ ಬಂದು ಮೆಟಾನಿಲ್ ಹಳದಿ. ಆ್ಯಂಡ್ ಜಲೋದರ ಅಥವಾ ಡ್ರಾಪ್ಸ್ ಅಂತಕ್ಕಂಥ ಒಂದು ಕಾಯಿಲೆ ಬರ್ತಕ್ಕಂಥದ್ದು ದತ್ತೂರಿ ಎಣ್ಣೆ ಸೇವನೆಯಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಸೊ ಈಗ ಕ್ಯಾನ್ಸರ್ ಬಂದು ಮೆಟಾನಿಲ್ ಹಳದಿಯಿಂದ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಕೆಳಗಿನ ಆಹಾರ ಘಟಕಗಳಲ್ಲಿ ದೇಹದ ಬೆಳವಣಿಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಆಹಾರಕ ಘಟಕಗಳಲ್ಲಿ ದೇಹದ ಬೆಳವಣಿಗೆಗೆ ಮತ್ತು ರಚನೆಗೆ ಸಹಾಯಕವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ನಾನು ಆಲ್ರೆಡಿ ಹೇಳಿದಾಗೆ ಕಾರ್ಬೋಹೈಡ್ರೇಟ್ಸ್ ಬಂದು ಶಕ್ತಿ ಉತ್ಪಾದನೆಯನ್ನು ಕೊಡ್ತಕ್ಕಂಥದ್ದು, ಬಾಡಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಬಾಡಿ ಬಿಲ್ಡರ್ಸ್ ಅಂತಲೇ ಹೇಳ್ತಾ ಹೋಗ್ತೀವಿ. ಸೊ ಬಾಡಿ ಬಿಲ್ಡರ್ಸ್ ಪ್ರೋಟೀನ್ಸ್ಗಳನ್ನ ನಾವು ಬಾಡಿ ಬಿಲ್ಡರ್ಸ್ ಅಂತ ಹೇಳ್ತೀವಿ ಅಥವಾ ಬಾಡಿ ಬಿಲ್ಡಿಂಗ್ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಆನ್ಸರ್ ಬಂದು ಆಪ್ಷನ್ ಬಿ ಪ್ರೋಟೀನ್ಸ್, ಬಾಡಿ ಬಿಲ್ಡಿಂಗ್ ಫುಡ್ಸ್ ಇದು ಪ್ರೋಟೀನ್ಸು. ಆ್ಯಂಡ್ ನೆಕ್ಸ್ಟು ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ ಅಂತ ಕೊಡ್ತಿದೆ. ನಾರು ಪದಾರ್ಥ, ಖನಿಜಗಳು, ವಿಟಮಿನ್ಗಳು ಮತ್ತು ಕೊಬ್ಬು. ಜೀರ್ಣವಾಗದ ಆಹಾರ ಘಟಕ ಗುರುತಿಸಿ ನಾರು ಪದಾರ್ಥ, ಖನಿಜಗಳು, ವಿಟಮಿನ್ಗಳು ಮತ್ತು ಕೊಬ್ಬು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಎ ನಾರು ಪದಾರ್ಥ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಆಹಾರ ಘಟಕವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುತ್ತದೆ. ಸೆಲ್ಯುಲೋಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್. ಸೆಲ್ಯುಲೋಸ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಅಮೈನೋ ಆಸಿಡ್. ಸೊ ಆಲ್ರೆಡಿ ಇದು ರಿಪೀಟೆಡ್ ಬಂದಿರೋದು, ಹಿಂದೆ ಬಂದಿತ್ತು ಆಲ್ರೆಡಿ ಕ್ವಶನ್ನು. ಸೊ ನೋಡಿ, ಇದು ಪ್ರೋಟೀನ್ ಅಂತಕ್ಕಂಥದ್ದು ದೇಹದ ಬೆಳವಣಿಗೆಗೆ ಸಹಾಯಕವಾಗುತ್ತೆ. ಶಕ್ತಿಯನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್. ಲಿಪಿಡ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ಬಟ್ ಲಿಪಿಡ್ಸ್ ಕೊಟ್ಟಿಲ್ಲ ಇಲ್ಲಿ, ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಪ್ರೋಟೀನ್ ಈ ಘಟಕಗಳಿಂದ ಆಗಿದೆ. ಸೊ ಲಿಪಿಡ್, ಕಾರ್ಬನ್ ಮತ್ತು ಆಕ್ಸಿಜನ್, ಅಮೈನೋ ಆಮ್ಲ, ಕಾರ್ಬನ್ ಮತ್ತು ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಪ್ರೋಟೀನ್ ಅಂತಕ್ಕಂಥದ್ದು ಬಾಡಿಲಿ ಯಾವ ಒಂದು ಇದರಲ್ಲಿ ಆಗಿದೆ ಅಂತ ಹೇಳಿದರೆ ಅಮೈನೋ ಆಮ್ಲ, ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನಲ್ಲಿ ಯಾವುದು ಕೊಬ್ಬಿನ ಘಟಕವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಸೊ ಕೊಬ್ಬು ಮೀನ್ಸ್ ಲಿಪಿಡ್ಸ್ ಅಂತ ಹೇಳ್ತೀವಿ, ಕೊಬ್ಬು ಅಂತ ಹೇಳಿದಾಗ. ಸೊ ಕೊಬ್ಬಿನ ಆಮ್ಲಗಳನ್ನು ಹೊಂದಿರತಕ್ಕಂಥ ಘಟಕಗಳು ಯಾವುವು ಅಂತ ಕೇಳಿದಾಗ ಎಣ್ಣೆ, ತುಪ್ಪ, ಬೆಣ್ಣೆ, ಮೊಟ್ಟೆ, ಅಕ್ಕಿ, ಗೋಧಿ, ಹಾಲು, ಕಬ್ಬಿಣ ಮತ್ತು ಕ್ಯಾಲ್ಶಿಯಂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆಲ್ಮೋಸ್ಟ್ ಕೊಬ್ಬು ಅಂತ ಹೇಳಿದಾಗ ಅದು ಜಿಡ್ಡಿನ ಪದಾರ್ಥ ಅಂತ ನಮ್ಗೆ ಗೊತ್ತಿದೆ. ಸೊ ಆನ್ಸರ್ ಬಂದು ಆಪ್ಷನ್ ಆಪ್ಷನ್ ಎ ಎಣ್ಣೆ, ತುಪ್ಪ, ಬೆಣ್ಣೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಈ ಕೆಳಗಿನ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್, ಲಿಪಿಡ್, ನಾರು ಪದಾರ್ಥಗಳು, ನಾರ ಪದಾರ್ಥ ಅಲ್ಲ ಇದು, ನಾರು ಪದಾರ್ಥಗಳು ಆ್ಯಂಡ್ ಪ್ರೋಟೀನ್ ಅಂತ ಕೊಟ್ಟಿದ್ದಾರೆ. ಕೆಳಗೆ ಆಹಾರ ಘಟಕಗಳು ಕಿಣ್ವಗಳನ್ನು ಉತ್ಪಾದಿಸುತ್ತವೆ ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಡಿ ಪ್ರೋಟೀನ್, ಆಪ್ಷನ್ ಡಿ ಪ್ರೋಟೀನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಇವು ಸೂಕ್ಷ್ಮಾಣು ಜೀವಿಗಳಿಂದ ಹರಡುತ್ತವೆ. ಆಹಾರದಲ್ಲಿನ ಪೋಷಕಾಂಶದ ಕೊರತೆ, ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು ಅಂತ ಹೇಳಿದರೆ ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ. ರೋಗಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಓದಿ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಂತ ಹೇಳಿದರೆ ಆಪ್ಷನ್ಸ್ಗಳು ಕಾಣಿಸ್ತಿದೆಯಲ್ಲ. ಸೊ ನೋಡಿ ಇಲ್ಲಿ, ಇವು ಸೂಕ್ಷ್ಮಾಣು ಜೀವಿಗಳಿಂದ ಹರಡುತ್ತವೆ. ಆಹಾರದಲ್ಲಿನ ಪೋಷಕಾಂಶದ ಕೊರತೆಯಿಂದ ಬರುತ್ತವೆ. ಇವು ಸಾಂಕ್ರಾಮಿಕ ರೋಗಗಳಾಗಿವೆ. ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಯಂತ್ರಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ರೋಗಗಳು ಅಂತ ಹೇಳಿದಾಗ ಮೇಯ್ನಾಗಿ ಇಲ್ಲಿ ಬರ್ತಕ್ಕಂಥದ್ದು ಸೂಕ್ಷ್ಮಾಣು ಜೀವಿಗಳಿಂದನೂ ಬರ್ತವೆ ಆ್ಯಂಡ್ ಸಾಂಕ್ರಾಮಿಕ ರೋಗಗಳಿಂದನೂ ಬರ್ತವೆ, ಎರಡನ್ನೂ ಬರ್ತಕ್ಕಂಥದ್ದೇ.
ಬಟ್ ಆಹಾರದಲ್ಲಿನ ಪೋಷಕಾಂಶಗಳ ಕೊರತೆಯಿಂದ ಬರ್ತಕ್ಕಂಥದ್ದು ಆ್ಯಂಡ್ ಇವುಗಳನ್ನು ಸಮತೋಲಿತ ಆಹಾರವನ್ನು ಸೇವಿಸುವುದನ್ನು ನಿಯಂತ್ರಿಸಬಹುದು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆಪ್ಷನ್ 2 ಮತ್ತು 4 ಆಪ್ಷನ್ ಸಿ ಅಂದರೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಆ್ಯಂಡ್ ನೆಕ್ಸ್ಟು ಸೂರ್ಯರಶ್ಮಿ ಎಂದು ಕರೆಯಲ್ಪಡುವ ವಿಟಮಿನ್ ಯಾವುದು ಅಂತ ಕೇಳಿದರೆ, ಸೂರ್ಯರಶ್ಮಿ ಅಂದರೆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ಒಂದು ವಿಟಮಿನ್, ಯಾವ ಒಂದು ವಿಟಮಿನ್ ಸಿಗುತ್ತೆ ಅಂತ ಹೇಳಿದರೆ ಸೂರ್ಯನ ಕಿರಣಗಳಿಂದ ನಮಗೆ ವಿಟಮಿನ್ ಡಿ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ವಿಟಮಿನ್ ಡಿ, ಎಸ್, ವಿಟಮಿನ್ ಡಿ ಬಂದು ಸೂರ್ಯನ ಕಿರಣಗಳಿಂದ ನಮಗೆ ಸಿಗ್ತಕ್ಕಂಥ ಒಂದು ವಿಟಮಿನ್. ಆ್ಯಂಡ್ ನೆಕ್ಸ್ಟು ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ ಯಾವುದು ಅಂತ ಹೇಳಿದರೆ, ಆಹಾರದಲ್ಲಿ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ ಯಾವುದು? ಸೊ ಆನ್ಸರ್ ಬಂದು ಆಪ್ಷನ್ ಬಿ ಏನಿದೆ 20 ರಿಂದ 35 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು? ಸಂಗ್ರಹಣಾ ದೋಷ, ಸೂಕ್ಷ್ಮಾಣುಜೀವಿಗಳು, ಹಕ್ಕಿಗಳಿಂದ, ಕಿಣ್ವಗಳು ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಯಾವುದು? ಎಸ್, ಆನ್ಸರ್ಸ್ ಗೊತ್ತಿರೋರು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಪವಿತ್ರ ಪುರ ಅವರೊಬ್ಬರೇ ಆನ್ಸರ್ನ ಮೆನ್ಷನ್ ಮಾಡ್ತಿರೋದು. ಸೊ ಆಲ್ಮೋಸ್ಟ್ 17 ಜನ ವಾಚಿಂಗಲ್ಲಿದ್ದಾರೆ, ಬಟ್ ಯಾರೂ ಆನ್ಸರ್ಸ್ನ ಕಳಿಸ್ತಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ತಪ್ಪಾದರೂ ಇಟ್ಸ್ ಓಕೆ, ಸರಿಯಾದರೂ ಪರವಾಗಿಲ್ಲ, ಆನ್ಸರ್ಸ್ನ ಕಳಿಸಿ. ಎಸ್, ಆಹಾರ ಕೆಡಲು ಕಾರಣವಾದ ಆಂತರಿಕ ಅಂಶ ಅಂತ ಹೇಳಿದ್ರೆ ಆಪ್ಷನ್ ಡಿ ಕಿಣ್ವಗಳು. ಸೂಕ್ಷ್ಮಾಣುಜೀವಿಗಳು ಬರೋದಿಲ್ಲ, ಸಂಗ್ರಹಣಾ ದೋಷನೂ ಬರೋದಿಲ್ಲ, ಹಕ್ಕಿಗಳಿಂದ ಅಲ್ಲ, ಕಿಣ್ವಗಳಿಂದ. ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದು ಅಂತ ಕೇಳಿದರೆ, ಸೊ ವೆರಿ ಇಂಪಾರ್ಟೆಂಟು. ಮಾನವನ ಕೂದಲು ಮತ್ತು ಉಗುರುಗಳನ್ನು ಹೊಂದಿರುವ ಘಟಕ ಯಾವುದು? ಕ್ಯಾಲ್ಶಿಯಂ, ಕ್ಲೋರಿನ್, ಫಾಸ್ಫರಸ್, ಪ್ರೋಟೀನ್. ಎಸ್, ನೋಡಿ ಇಲ್ಲಿ ಮಾನವನ ಕೂದಲಾಗಿರ್ಬೋದು, ಉಗುರುಗಳಾಗಿರ್ಬೋದು, ಸೊ ಅವೆರಡನ್ನೂ ಸಹ ನಾವು ಗಿಂಟಿದ್ರೆ ಇದು ಮಾಡಿದ್ರೆ ಯಾವುದೇ ಒಂದು ನೋವಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಮೇಯ್ನ್ ರೀಸನ್ ಅಂತಂದರೆ ಅಲ್ಲಿ ಸೆಲ್ಸ್ಗಳು ಇರೋದಿಲ್ಲ. ಸೊ ಹಾಗಾಗಿ ಅದು ನಮಗೆ ಯಾವುದೇ ಒಂದು ಫೀಲಿಂಗ್ ಕೊಡೋದಿಲ್ಲ. ಬಟ್ ಇಲ್ಲಿ ಇರ್ತಕ್ಕಂಥ ಮೇಯ್ನ್ ಘಟಕ ಅಂತ ಹೇಳಿದ್ರೆ ಎಸ್, ಆಪ್ಷನ್ ಡಿ ಪ್ರೋಟೀನ್ ಅಂತಕ್ಕಂಥದ್ದು ಈ ಒಂದು ಉಗುರು ಮತ್ತು ಕೂದಲಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ 36ನೇ ಕ್ವೆಶನ್ ಹೀಗಿದೆ, ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ ಅಂತ ಕೇಳಿದರೆ, ನೀರು ಕುದಿಯಲು ಪ್ರಾರಂಭಿಸಿದಾಗ ಅದರ ಶಾಖ ಏನಾಗುತ್ತದೆ? ಜಾಸ್ತಿ ಆಗುತ್ತಾ ಹೋಗುತ್ತದೆ, ಕಡಿಮೆ ಆಗುತ್ತಾ ಹೋಗುತ್ತದೆ, ಇದ್ದಷ್ಟೇ ಇರುತ್ತೆ, ಹೆಚ್ಚು ಕಡಿಮೆಯಾಗುತ್ತದೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ ಇದ್ದಷ್ಟೇ ಇರುತ್ತದೆ. ಸೊ ನೀವು ತಣ್ಣೀರನ್ನು ಇಟ್ಟಾಗ ಸ್ವಲ್ಪ ಬಿಸಿ ಆದಾಗೆ ಅದರ ಒಂದು ಶಾಖ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅದು ನೀರು ಕುದಿಯೋದಕ್ಕೆ ಆರಂಭ ಮಾಡಿದ ಮೇಲೆ ಅದರಲ್ಲಿ ಯಾವುದೋ ಒಂದು ವೇರಿಯೇಷನ್ ಆಗೋದಿಲ್ಲ. ಸೊ ಎಷ್ಟು ಬಿಸಿ ಇರುತ್ತೋ ಅಷ್ಟೇ ಅದು ಒಂದು ಶಾಖ ಇರ್ತಕ್ಕಂಥದ್ದು. ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ 37ನೇ ಕ್ವೆಶನ್ ಹೀಗಿದೆ, ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಅಂತ ಕೇಳಿದರೆ, ಭೂಮಿಯ ಮೇಲೆ ಹಿಮಗಡ್ಡೆಯ ಪ್ರಮಾಣ ಎಷ್ಟಿದೆ? 2.15%, 2%, 0.62%, 0.017%. ಸೊ ಆನ್ಸರ್ ಬಂದು ಆಪ್ಷನ್ ಎ 2.15%. ಸೊ ಇವೆಲ್ಲ ಆನ್ಸರ್ಸ್ ಗೊತ್ತಿಲ್ಲ ಅಂದವರು ನೋಟ್ ಮಾಡ್ಕೊಳ್ತಾ ಹೋಗಿ, ನೆಕ್ಸ್ಟ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೀರನ್ನು ಡ್ಯಾಶ್ ಎನ್ನುತ್ತೇವೆ? ದ್ರಾವಕ, ದ್ರಾವಣ, ಸಾರ್ವತ್ರಿಕ ದ್ರಾವಕ, ಸಾರ್ವತ್ರಿಕ ದ್ರಾವಣ ಅಂತ ಕೊಟ್ಟಿದ್ದಾರೆ. ಸೊ ನೀರನ್ನು ಏನಂತ ಕರಿತೀವಿ? ಸಾರ್ವತ್ರಿಕ ದ್ರಾವಕ ಅಂತ ಕರಿತಾ ಹೋಗ್ತೀವಿ. ಯಾಕಂತಂದರೆ ನೀರು ತನ್ನಲ್ಲಿ ಹಲವಾರು ಏನೇನು ಲವಣಗಳನ್ನು ಕರಗಿಸ್ಕೊಳ್ಳೋ ಒಂದು ಕೆಪಾಸಿಟಿ ನೀರಿಗಿದೆ. ಹಾಗಾಗಿ ನಾವು ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಎಸ್, ಆನ್ಸರ್ ಸರಿ ಇದೆ. ಆ್ಯಂಡ್ ನೆಕ್ಸ್ಟು ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟು ಅಂತ ಕೇಳಿದರೆ, ಸೊ ವೆರಿ ಇಂಪಾರ್ಟೆಂಟು. 0 ಡಿಗ್ರಿ ಸೆಲ್ಸಿಯಸ್ಸು, 4 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 1 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಡ್ತಾ ಹೋಗ್ತಾರೆ. ಸಾರಿ, ಇದು 0 ಡಿಗ್ರಿ ಸೆಲ್ಸಿಯಸ್, ಇದು 40 ಡಿಗ್ರಿ ಸೆಲ್ಸಿಯಸ್ಸು, ಇದು 100 ಡಿಗ್ರಿ ಸೆಲ್ಸಿಯಸ್, ಇದು 10 ಡಿಗ್ರಿ ಸೆಲ್ಸಿಯಸ್ಸು. ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟು ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ. ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು? 70%, 60%, 72% ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ.
ಸೊ ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ ದೇಹದಲ್ಲಿ 60-70% ನೀರಿನ ಪ್ರಮಾಣ ಇರುತ್ತೆ ಅಂತ. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂತ. ಸೊ ಆನ್ಸರ್ ಬಂದು ಆಪ್ಷನ್ ಎ 70%. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ ಯಾವುದು? ಆನೆ, ಒಂಟೆ, ಆಕಳು ಯಾವುದು ಅಲ್ಲ? ನೀರಿಲ್ಲದೆ ಬಹುದಿನಗಳವರೆಗೆ ಬದುಕಬಲ್ಲ ಪ್ರಾಣಿ. ಎಸ್, ಆನ್ಸರ್ ಆಪ್ಷನ್ ಬಿ ಒಂಟೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಇದು ಮಾನವ ಇಂಧನವಾಗಿದೆ. ಫ್ರಕ್ಟೋಸ್, ಗ್ಲೂಕೋಸ್, ಲ್ಯಾಕ್ಟೋಸ್ ಯಾವುದು ಅಲ್ಲ? ಸೊ ಆನ್ಸರ್ ಬಂದು ಆಪ್ಷನ್ ಬಿ ಗ್ಲೂಕೋಸ್ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡಿರಬಹುದು ಗ್ಲೂಕೋಸ್ ಅಂತಕ್ಕಂಥದ್ದು ಒಂದು ಮನುಷ್ಯನಿಗೆ ಸುಸ್ತಾಗಿದ್ದಾಗ ಅಥವಾ ಯಾವುದೇ ಒಂದು ಟೈಮ್ಗಳಲ್ಲಿ, ಸೊ ಆಡುವಂಥ ಟೈಮ್ ಆಗಿರ್ಬೋದು, ಸುಸ್ತಾಗಿರ್ತಕ್ಕಂಥ ಟೈಮ್ ಆಗಿರ್ಬೋದು, ಅಥವಾ ಪ್ರಜ್ಞೆ ತಪ್ಪಿರ್ತಕ್ಕಂಥ ಟೈಮ್ ಆಗಿರ್ಬೋದು, ಅವರಿಗೆ ಒಂದು ಗ್ಲೂಕೋಸನ್ನು ಕೊಡ್ತಾರೆ. ಸೊ ಏನಕ್ಕೆ ಅಂದರೆ ಆ ಗ್ಲೂಕೋಸಲ್ಲಿ ಅವ್ರಿಗೆ ಬೇಕಾದಂಥ ಒಂದು ಎನರ್ಜಿ ಫುಡ್ ಆಗಿರ್ಬೋದು ಅಥವಾ ಎನರ್ಜಿ ಕೊಡ್ತಕ್ಕಂಥ ಒಂದು ಕಂಟೆಂಟು ಸೊ ಗ್ಲೂಕೋಸಲ್ಲಿ ಇರೋದ್ರಿಂದ ಅದು ಮಾನವನ ಇಂಧನವಾಗಿದೆ ಅಂತ ನಾವು ಹೇಳ್ತಾ ಹೋಗಬಹುದು. ಆ್ಯಂಡ್ ನೆಕ್ಸ್ಟು ಇದು ನೀರಿನಲ್ಲಿ ಕರಗದ ವಸ್ತು ಅಂತ ಹೇಳಿದರೆ ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ನೀರಿನಲ್ಲಿ ಕರಗದ ವಸ್ತು ಯಾವುದು? ಕೆಂಪು ರಂಜಕ, ಬಿಳಿ ರಂಜಕ, ಕಪ್ಪು ರಂಜಕ ಎಲ್ಲವೂ. ಸೊ ಇದು ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ನೀರಿನಲ್ಲಿ ಕರಗದೇ ಇರತಕ್ಕಂಥ ವಸ್ತು ಬಂದು ಆಪ್ಷನ್ ಬಿ ಬಿಳಿ ರಂಜಕ. ನೋ, ಕೆಂಪು ರಂಜಕ, ಕಪ್ಪು ರಂಜಕ ಬರೋದಿಲ್ಲ, ಬಿಳಿ ರಂಜಕ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲರಿಯನ್ನು ಹೊಂದಿದ ಘಟಕ ಯಾವುದು ಅಂತ ಕೇಳಿದರೆ ಜೀವಸತ್ವ, ಕೊಬ್ಬು, ಕಾರ್ಬೋಹೈಡ್ರೇಟ್ಸ್, ಸಸಾರಜನಕ. ಸೊ ಕೊಬ್ಬು ಯಾಕಂತ ಹೇಳಿದರೆ ನಾವು ಆಲ್ರೆಡಿ ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ ಅಲ್ವಾ. ಸೊ ಕಾರ್ಬೋಹೈಡ್ರೇಟ್ಸಲ್ಲಿ 1.7 ಇರುತ್ತೆ. ಅದಕ್ಕಿಂತ ಹೆಚ್ಚು ಒಂದು ಕ್ಯಾಲರಿನ ಹೊಂದಿರತಕ್ಕಂಥದ್ದು ಕೊಬ್ಬು ಅಂತ ಹೇಳಿದ್ವಿ, 3 ಬಂತು. ಸೊ ಈ ಒಂದು ಕೊಬ್ಬಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಕ್ಯಾಲರಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಯಾವುದು ಅಂತ ಕೇಳಿದರೆ ಕ್ಲೋರಿನೇಷನ್, ಫ್ಲೋರಿನೇಷನ್, ಆಕ್ವರೇಷನ್, ಫಿಲ್ಟ್ರೇಷನ್. ಸಿಹಿ ನೀರನ್ನು ಶುದ್ಧೀಕರಿಸುವ ಸುಲಭ ವಿಧಾನ ಕ್ಲೋರಿನೇಷನ್, ಫ್ಲೋರಿನೇಷನ್, ಆಕ್ವರೇಷನ್, ಫಿಲ್ಟ್ರೇಷನ್. ಸೊ ಆನ್ಸರ್ ಬಂದು ಆಪ್ಷನ್ ಎ. ಎಸ್, ಆಪ್ಷನ್ ಎ ಕ್ಲೋರಿನೇಷನ್. ಆ್ಯಂಡ್ ನೆಕ್ಸ್ಟು, ಗೋಧಿ ಇದು ಪೌಷ್ಟಿಕ ಪೋಷಕ, ಸೂಕ್ಷ್ಮ ಪೋಷಕ, ಸ್ಥೂಲ ಪೋಷಕ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಗೋಧಿ ಅಂತಕ್ಕಂಥ ಒಂದು ಪೌಷ್ಟಿಕ ಆಹಾರವನ್ನು ಹೊಂದಿರತಕ್ಕಂಥದ್ದು ಪೌಷ್ಟಿಕ ಪೋಷಕ, ಆಪ್ಷನ್ ಎ. ಎಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಕಾರ್ಬೋಹೈಡ್ರೇಟ್ಸ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳಿದರೆ. ಸೊ ಲಾಸ್ಟ್ ಒಂದು ಕೇಳಿದರು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳಿದರು. ಇಲ್ಲಿ ಕಾರ್ಬನ್, ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. ಸೊ ನಾವು ನೋಡಿದ್ವಿ ಲಾಸ್ಟು C6H12O6 ಅಂತ ಗ್ಲೂಕೋಸಲ್ಲಿ ನೋಡಿದ್ವಿ, C6H12O6. ಸೊ ಇದು ಕಾರ್ಬೋಹೈಡ್ರೇಟ್ಸ್ನ ಒಂದು ಗ್ಲೂಕೋಸ್ನ ಒಂದು ಫಾರ್ಮುಲಾ ಆಯಿತು. ಸೊ ಇಲ್ಲಿ ನೋಡಿ ಕಾರ್ಬನ್ ಅಂತಕ್ಕಂಥದ್ದು ಎಷ್ಟಿದೆ, 6 ಇದೆ, ಹೈಡ್ರೋಜನ್ 12 ಇದೆ, ಆ್ಯಂಡ್ O6 ಇದೆ. ಸೊ ಹಾಗಾದರೆ ಕಾರ್ಬನ್ 1 ಆದರೆ ಹೈಡ್ರೋಜನ್ ಎಷ್ಟಾಗುತ್ತೆ, 2 ಆಗುತ್ತೆ. ಸೊ 1:, ನೋಡಿ ಇದು 1:2:1 ಅಂತ ತೊಗೊಳ್ಬೋದಲ್ವಾ. ಸೊ 6 1 ತೊಗೊಳ್ಬೋದು, 6 12. ಸೊ ಅಲ್ಲಿಗೆ ಕಾರ್ಬನ್ 1 ಆಯಿತು, ಹೈಡ್ರೋಜನ್ 2 ಆಯಿತು, ಆ್ಯಂಡ್ ಆಕ್ಸಿಜನ್ 1 ಆಯಿತು. ಸೊ ಅಲ್ಲಿಗೆ 1:2:1 ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಇದು ಆಹಾರದಲ್ಲಿ ದೇಹವರ್ಧಕ ಘಟಕವಾಗಿದೆ ಅಂತ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್, ಪ್ರೋಟೀನ್ ಆ್ಯಂಡ್ ಎಲ್ಲವೂ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಎಸ್, ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ ಯಾವುದು ಅಂತ ಕೇಳಿದರೆ ಲಿಪಿಡ್, ಪ್ರೋಟೀನ್, ವಿಟಮಿನ್ ಎಲ್ಲವೂ. ಪ್ರಾಣಿಗಳಲ್ಲಿ ಕೊಬ್ಬಿನ ರೂಪದಲ್ಲಿರುವ ಘಟಕ ದೇಹವರ್ಧಕ ಘಟಕನೇ ಬೇರೆ, ದೇಹವರ್ಧಕ ಬೇರೆ, ದೇಹಕ್ಕೆ ಕೊಡ್ತಕ್ಕಂಥ ಬಾಡಿ ಬಿಲ್ಡರ್ಸೇ ಬೇರೆ, ನಿಯಂತ್ರಕಗಳೇ ಬೇರೆ ಬರ್ತಾ ಹೋಗುತ್ತೆ. ಸೊ ದೇಹವರ್ಧಕ ಅಂದರೆ ಕಾರ್ಬೋಹೈಡ್ರೇಟ್ಸ್. ಆ್ಯಂಡ್ ನೆಕ್ಸ್ಟು ಎಸ್, ಆನ್ಸರ್ಸ್ ಕಳಿಸಿ ರಶ್ಮಿ. S49ಕ್ಕೆ ಅಂತ ಹೇಳ್ತಾ ಇದ್ದಾರೆ, ಕೊಬ್ಬಿನ ರೂಪದಲ್ಲಿರ್ತಕ್ಕಂಥದ್ದು ಲಿಪಿಡ್ಸ್ಗಳು, ಹೌದಲ್ವಾ. ಸೊ ಎಣ್ಣೆ, ಜಿಡ್ಡು ಅಥವಾ ಕೊಬ್ಬಿನ ಒಂದು ಅಂಶವನ್ನು ಲಿಪಿಡ್ ಅಂತ ಹೇಳ್ತಾ ಹೋಗ್ಬಹುದು.
ಆ್ಯಂಡ್ ನೆಕ್ಸ್ಟು ದೇಹ ನಿಯಂತ್ರಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಅಂತ ಕೇಳಿದರೆ ವಿಟಮಿನ್, ಲಿಪಿಡ್, ಪ್ರೋಟೀನ್ ಎಲ್ಲವೂ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ, ಇಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಇಲ್ಲಿ ಹೇಳಿದ್ರೆ ದೇಹವರ್ಧಕಗಳಿಗೆ ಎಲ್ಲವೂ ಅಂತ ಹೇಳಿದ್ರಲ್ಲ. ಸೊ ಕಾರ್ಬೋಹೈಡ್ರೇಟ್ಸ್ ಬಂದು ದೇಹವರ್ಧಕ, ಪ್ರೋಟೀನ್ ಬಂದು ಬಾಡಿ ಬಿಲ್ಡರ್ಸು, ಆ್ಯಂಡ್ ದೇಹ ನಿಯಂತ್ರಕಗಳು ಅಂತ ಹೇಳಿದಾಗ ವಿಟಮಿನ್ ಎ, ಬಿ, ಸಿ, ಡಿ ಅಂತ ಏನಿದೆ, ಸೊ ವಿಟಮಿನ್ಸ್ಗಳು ಬಂದು ದೇಹ ನಿಯಂತ್ರಕಗಳಾಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಆ್ಯಂಡ್ ನೆಕ್ಸ್ಟು ಭಾರತದ ಹಸಿರು ಕ್ರಾಂತಿಯ ಜನಕ ಅಂತ ಯಾರನ್ನ ಕರೀತಾರೆ? MS ಸ್ವಾಮಿನಾಥನ್, SP ಸ್ವಾಮಿನಾಥನ್ ಆ್ಯಂಡ್ ಯಾರೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇವು ರೀಸೆಂಟಾಗಿ ಈಗ ಲಾಸ್ಟು 2023ರಲ್ಲಿ ತೀರ್ಕೊಳ್ತಾರೆ ಇವರು. ಭಾರತದ ಹಸಿರು ಕ್ರಾಂತಿಯ ಜನಕ ಭಾರತದ ಹಸಿರು ಕ್ರಾಂತಿಯ ಜನಕ ಬಂದು ಆನ್ಸರ್ MS ಸ್ವಾಮಿನಾಥನ್, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ನಡುವಿನ ಅನುಪಾತ ಎಷ್ಟು ಅಂತ ಕೇಳ್ತಾರೆ. ಸೊ ನೀರಿನ ಒಂದು ಹಣಸೂತ್ರ ನಮಗೆ ಗೊತ್ತಿದೆ, H2O. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಅಂತಕ್ಕಂಥದ್ದು 2 ಇದೆ, ಆಕ್ಸಿಜನ್ ಅಂತಕ್ಕಂಥದ್ದು 1 ಇದೆ. ಸೊ ಹಾಗಾಗಿ ನಮಗೆ ಆನ್ಸರ್ ಅಂತ ಗೊತ್ತಾಗುತ್ತೆ. ಆನ್ಸರ್ ಬಂದು ಆಪ್ಷನ್ ಎ ಅಥವಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್. ಸೊ ಹೈಡ್ರೋಜನ್ 2, ಆಕ್ಸಿಜನ್ 1. ಆ್ಯಂಡ್ ನೆಕ್ಸ್ಟು, ಸೊ ಬಿ ಅಲ್ಲ, ಹೈಡ್ರೋಜನ್ನ ಆಕ್ಸಿಜನ್ ಕೇಳಿರೋದಲ್ಲಿ ಹೈಡ್ರೋಜನ್ ಪ್ರಮಾಣ 2, ಆಕ್ಸಿಜನ್ ಪ್ರಮಾಣ 1 ಇದೆ. ಸೊ ನೋಡಿದ್ದು ಹಾಗಾಗಿ 2:1. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿ ಯಾರು? ನೀರನ್ನು ಪ್ರಯೋಗಾಲಯದಲ್ಲಿ ತಯಾರಿಸಿದ ಮೊದಲ ವಿಜ್ಞಾನಿಯರು ಲೆವಾಸಿಯೋ, ಹೆನ್ರಿ ಕ್ಯಾವೆಂಡಿಸ್, ಬೆಜಲಿಯಸ್, ಗ್ರಹಾಂ ಬೆಲ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಹೆನ್ರಿ ಕ್ಯಾವೆಂಡಿಸ್ ಅಂತಕ್ಕಂಥವ್ರು. ಓಕೆ. ಆ್ಯಂಡ್ ನೆಕ್ಸ್ಟ್, ಲಿಪಿಡ್ಗಳಲ್ಲಿ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಎಷ್ಟು ಅಂತ ಕೇಳ್ತಾ ಹೋಗ್ತಾರೆ. 2:1, 3:1, 4:1, 5:4. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟು ಲಿಪಿಡ್ಸ್ಗಳಲ್ಲಿ ಅಂತ ಹೇಳಿದಾಗ ಸೇಮ್ ಪ್ಯಾಟರ್ನ್, 2:1. ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು, ನೀರು ಒಂದು ಧಾತು, ಅಶುದ್ಧ ವಸ್ತು, ಸಂಯುಕ್ತ, ಮಿಶ್ರಣ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೀರು ಒಂದು ಧಾತು, ಅಶುದ್ಧ ವಸ್ತು, ಸಂಯುಕ್ತ, ಮಿಶ್ರಣ. ಸೊ ನೀರು ಒಂದು ಸಂಯುಕ್ತ ವಸ್ತು, ಧಾತು ಅಲ್ಲ. ಆಪ್ಷನ್ ಸಿ, ನೀರು ಒಂದು ಸಂಯುಕ್ತ ವಸ್ತು. ಆ್ಯಂಡ್ ನೆಕ್ಸ್ಟು, ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟು ಅಂತ ಕೇಳಿದರೆ 70%, 80%, 97.2%, 50%. ಸೊ ಆನ್ಸರ್ ಬಂದು ಆಪ್ಷನ್ ಸಿ. ಆಪ್ಷನ್ ಸಿ 97.2%. ಅಂದರೆ ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರ ಪ್ರಮಾಣ ಅಂತ ಕೇಳೋದಿಲ್ಲ. ಏನಂತ ಹೇಳಿದರೆ ಭೂಮಿಯ ಭಾಗನ ಕೇಳಿಲ್ಲ, ಇಲ್ಲಿ ಭೂಮಿಯ ಭಾಗ ಕೇಳಿಲ್ಲ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ನೀರು ಹಿಂದೆ, ಸೊ ಅದರಲ್ಲಿ ಸಮುದ್ರ ಮಟ್ಟದ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳಿರೋದು. ಸೊ ಆನ್ಸರ್ ಬಂದು ಆಪ್ಷನ್ 97.2%. ಸೊ ಭೂಮಿ ನೀರಿನ ಪ್ರಮಾಣ ಅಲ್ಲ ಇಲ್ಲಿ ಕೇಳಿರೋದು. ಸೊ ಭೂಮಿ ಇದೆ, ಓಕೆ ನೋಡಿ, ಇದು ಏನಿದೆ ಅಂದರೆ ಇದು ಭೂಮಿ ಇದೆ ಅಲ್ವಾ. ಸೊ ಈ ಭೂಮಿಲಿ ಇದು 21% ಏನಿದೋ, ಸೊ ಅದನ್ನ ಅವ್ರು ತೊಗೊಂಡಿಲ್ಲ. ಇಲ್ಲಿ ಏನು 97% ಇದಿದೆ, ಸಾರಿ 70% ಇದೆ. ಸೊ ಈ 70%ಅಲ್ಲಿ ಸಮುದ್ರ ಸಾಗರದ ಮಟ್ಟದ ನೀರು ಎಷ್ಟು ಅಂತ ಕೇಳಿರೋದಲ್ಲಿ. ಕುಡಿಯುವ ನೀರು ಇದೆಯಲ್ಲ, ಸೊ ಅದು ಮತ್ತು ಸಮುದ್ರ ಸಾಗರ ಮಟ್ಟದ ನೀರು ಎಷ್ಟು ಅಂತ ಇಲ್ಲಿ ಲೆಕ್ಕ ತೊಗೊಂಡಿರೋದು. ಭೂಮಿ ಲೆಕ್ಕ ತೊಗೊಂಡಿಲ್ಲ, ಓನ್ಲಿ ನೀರಿನ ಲೆಕ್ಕ ಮಾತ್ರ ತೊಗೊಂಡಿರೋದು. ಸೊ ಕ್ಲಿಯರ್ ಅಂತ ಅಂದ್ಕೊಳ್ತೀನಿ. ಭೂಮಿ ಮೇಲೆ ಇರ್ತಕ್ಕಂಥ ನೆಲ ಆಗಿರ್ಬೋದು, ಲ್ಯಾಂಡ್, ಅದನ್ನು ಅವರು ಲೆಕ್ಕ ತೊಗೊಂಡಿಲ್ಲ. ಓನ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ನೀರಿನಿಂದ ಸಾಗರ ಮಟ್ಟ. ಸೊ ಆ ಸಾಗರ ಮಟ್ಟ ಅಥವಾ ಸಮುದ್ರದ ನೀರು ಜಾಸ್ತಿ ಎಷ್ಟು ಪಾಲಿದೆ, ಕುಡಿಯುವ ನೀರು, ನದಿ ನೀರು ಇದೇನಿದೆಯೋ, ಬಾವಿ ನೀರೇನಿದೆಯೋ ಅದು ಮತ್ತು ಸಮುದ್ರದ ನೀರನ್ನು ಲೆಕ್ಕ ತೊಗೊಂಡಿರೋದಿಲ್ಲಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಯಾವುದು ಅಂತ ಕೇಳಿದರೆ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಗ್ಲೂಕೋಸ್, ಮಾಲ್ಟೋಸ್, ಪಿಸ್ಟ್, ಗ್ಲೈಕೋಸನ್. ಸೊ ಆನ್ಸರ್ ಬಂದು ಗ್ಲೂಕೋಸ್. ಆಲ್ರೆಡಿ ಬಂದಿದ್ದು ಕ್ವಶನ್ ಇದು. ಯಾವುದಕ್ಕೆ ಸ್ವಲ್ಪ ಕನ್ಫ್ಯೂಷನು ಇದಕ್ಕಲ್ವಾ, ಭೂಮಿಯ ಮೇಲೆ ನೀರಿನ ಹಂಚಿಕೆಯಲ್ಲಿ ಸಮುದ್ರ ಸಾಗರದ ಪ್ರಮಾಣ ಎಷ್ಟು ಅಂತ ಅದಕ್ಕೆ ಕನ್ಫ್ಯೂಷನ್ನು. ಸೊ ಇಲ್ಲಿ ಏನು ಗೊತ್ತಾ,
ಎಸ್ ಭೂಮಿ ಮೇಲೆ ನಿಮಗೆ ಗೊತ್ತಿದೆ 21% ಭೂಮಿ ಎಷ್ಟಿನ 79% ನೀರು ಅಂತ ಹೇಳಿದಿರಲ್ವಾ. ಸೊ ಆ ಒಂದು 79% ಏನಿದೋ ಈ 79%ಅಲ್ಲಿ 97.2% ಸಮುದ್ರದ ನೀರಿದೆ. ಇನ್ನು ಉಳಿದಿರ್ತಕ್ಕಂಥ ಏನು 2.8% ಇದೆ ಇದು ಸಿಹಿ ನೀರಿನ ಇದು ಅಂತ ಹೇಳ್ತಕ್ಕಂಥದ್ದು. ಇದು ಕುಡಿಯಲು ಯೋಗ್ಯವಲ್ಲದ ನೀರು, ಸಮುದ್ರದ ನೀರು. ಇನ್ನು 2.8% ಏನಿದೆ ಸೊ ಇದು ಕುಡಿಯೋಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನದಿ, ಬಾವಿ, ಕೆರೆ, ಕಟ್ಟೆಗಳಲ್ಲಿ ಬಂದಿರತಕ್ಕಂಥ ನೀರು. ಓಕೆನಾ, ಕ್ಲಿಯರ್? ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ, ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಧಾನ ಮೂಲ ಅಂತ ಕೇಳಿದ್ರೆ ಸೊ ಆಲ್ಮೋಸ್ಟ್ ಲಾಸ್ಟಲ್ಲೇ ಬಂದಿತ್ತು ಗ್ಲೂಕೋಸ್ ಅಂತ ನಾನು ಹೇಳಿದ್ವಲ್ವ, ದೇಹವರ್ಧಕ. ಸೊ ಇದು ಆನ್ಸರ್ ಬಂದು ಗ್ಲೂಕೋಸ್. ನೆಕ್ಸ್ಟು, ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಒಂದು ಆಲಿಗೋಸ್ಯಾಕರೈಡ್ನಲ್ಲಿ ಇರುವ ಸರಳ ಸಕ್ಕರೆಗಳ ಅಣುಗಳ ಸಂಖ್ಯೆ ಎಷ್ಟು? 3, 2ರಿಂದ 4, 10ಕ್ಕಿಂತ ಜಾಸ್ತಿ 2 ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ 2ರಿಂದ 4. ಆ್ಯಂಡ್ ನೆಕ್ಸ್ಟು, ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸ ಮಾಡುತ್ತವೆ. ಸೌಂಡ್ ಬರ್ತಿಲ್ವಾ ಅಥವಾ ಸೌಂಡ್ ಸ್ವಲ್ಪ ಕೇಳಿಸ್ತಿದ್ಯಾ? ಓಕೆ, ಈ ಆಹಾರದ ಘಟಕಗಳು ತಾಪ ನಿಯಂತ್ರಕಗಳಾಗಿ ಕೆಲಸವನ್ನು ಮಾಡುತ್ತವೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಗಳು, ಕೊಬ್ಬುಗಳು ಮತ್ತು ನಾರು ಪದಾರ್ಥಗಳು ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಸಿ. 59ಕ್ಕೆ ಆಪ್ಷನ್ ಸಿ. ಸೊ ನಾವು ನೋಡಿದ್ವಿ ಕೊಬ್ಬುಗಳು ಅಂತಕ್ಕಂಥದ್ದು ಮನುಷ್ಯನಿಗೆ ಹೆಚ್ಚು ಬಿಸಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತ ಹೇಳಿದ್ವಿ ಅಲ್ವಾ. ಸೊ ಬಿಸಿಯನ್ನು ಉತ್ಪತ್ತಿ ಮಾಡಿ ಬೆಚ್ಚಗಿಡಲು ಸಹಾಯವನ್ನು ಮಾಡುತ್ತೆ ಅಂತ ನಾನು ಹೇಳಿದ್ದೆ ಕೊಬ್ಬುಗಳು. ಸೊ ಹಾಗಾಗಿ ಆನ್ಸರ್ ಬಂದು